ನಮಸ್ಕಾರ ಕರ್ನಾಟಕ. ಭಾರತದಲ್ಲಿ ಯುವಕರು ಕಂಗಾಲಾಗಿದ್ದಾರೆ. ದುಡ್ಡಿರೋರು ರಾಜಕಾರಣಿಗಳು ಮಜಾ ಹೊಡಿತಾ ಇದ್ದಾರೆ. ಬೆಲೆ ಏರಿಕೆ, ನಿರುದ್ಯೋಗ ಬಿಟ್ಟಾಕಿ ಸಾಮಾನ್ಯ ಜನ ನ್ಯಾಯ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಅಂತ ಮಾನಸಿಕ ಸ್ಥಿತಿನೂ ಹೊರಟೋಗ್ತಾ ಇದೆ. ಏನ್ ಮಾಡ್ಬೇಕು ನಾವೆಲ್ಲ? ಯಾವ ರೀತಿ ಬದಲಾವಣೆ ಮಾಡಬೇಕು? ನಮ್ಮ ಮಕ್ಕಳ ಭವಿಷ್ಯ ಏನು? ನಮ್ಮ ಮಕ್ಕಳಿಗೆ ಪ್ರತಿ ವರ್ಷ ನಮ್ಮ ಮಕ್ಕಳ ಫೀಸು ಜಾಸ್ತಿ ಆಗುತ್ತಾ ಹೋಗುತ್ತೆ. ಮುಂಚೆ 50,000 ಆಯ್ತು, 20,000 ಆಯ್ತು, 50,000 ಆಯ್ತು, ಲಕ್ಷ ಆಯ್ತು, 2 ಲಕ್ಷ ಆಯ್ತು. ಕೆಲವೊಂದು ಸ್ಕೂಲ್ಗಳಲ್ಲಿ ಬೆಂಗಳೂರಲ್ಲಿ 8 ರಿಂದ 10 ಲಕ್ಷ ಆಗುತ್ತೆ. ಮನೇಲಿ ಯಾರಾದ್ರೂ ಕಾಯಿಲೆ ಬಿದ್ದರೆ ಭಯ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಕಿಡ್ನಿನ ಮತ್ತೆ ಕಣ್ಣನ್ನ ಮಾರಿ ಬಿಲ್ ಕಟ್ಟಬೇಕು. ಆ ಮಟ್ಟಕ್ಕಿದೆ ಭ್ರಷ್ಟಾಚಾರ. ಎಲ್ಲ ಬೆಲೆನ ರಾಜ್ಯ ಸರ್ಕಾರನೂ ಏರಿಸ್ತದೆ, ಕೇಂದ್ರ ಸರ್ಕಾರನೂ ಏರಿಸ್ತದೆ. ಈ ಕಡೆ ಮೋದಿನೂ ಏರಿಸ್ತಾರೆ, ಈ ಕಡೆ ಸಿದ್ದರಾಮಯ್ಯನೂ ಏರಿಸ್ತಾರೆ. ಏನ್ ಬದಲಾವಣೆ? ಇಬ್ರು ಭಾಷಣ ಮಾಡ್ತಾರೆ, ಎರಡೂ ಪಾರ್ಟಿಯವರು ಭಾಷಣ ಮಾಡ್ತಾರೆ. ಸೆಂಟ್ರಲ್ JDS ಭಾಷಣ ಮಾಡ್ತಾರೆ. ಬೇಡ ಭಾಷಣ ಮಾಡ್ರಿ, ಏನೋ ಒಂದು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಅಟ್ಲೀಸ್ಟ್ ಇರೋದ್ರಲ್ಲಿ ಹೆಂಗೋ ನೆಮ್ಮದಿಯಾಗಿ ಹೋಗ್ತೀವಿ ಅಂತ ಹೇಳೋಷ್ಟೊತ್ತಿಗೆ ಏನೋ ಒಂದು ಹೊಸದಾಗಿ ಏನೋ ಒಂದು ತಗೊಂಡ್ಬರ್ತಾರೆ. ಜನರಿಗೆ ಏನೂ ಎಟ್ಕಲ್ಲ, ಜನರಿಗೆ ಏನೂ ಸಿಗಲ್ಲ. ಒಂದು ದೊಡ್ಡ ಕ್ರೈಮ್ ಆದಾಗ 3 ಪಾರ್ಟಿಯವರು ಕೊಲೆಗಾರರ ಪರವಾಗಿ ನಿಂತ್ಕೊಂತಾರೆ. ಉದಾಹರಣೆಗೆ ಧರ್ಮಸ್ಥಳ, ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇತ್ತು, ಹಿಂದುಳಿದ ಅಹಿಂದ ಅಂತ ಹೇಳ್ಕೊಂಡು ಹಿಂದುಳಿದ ಎಂತ ಹಿಂದನೂ ಇಲ್ಲ. ಈಗ ಅವ್ರು ಇರೋದಷ್ಟೇನೆ ಶ್ರೀಮಂತರು, ಅವ್ರ ಪರವಾಗಿ ಕೆಲಸ ಮಾಡೋಕ್ಕೋಸ್ಕರನೇ ರಾಜಕಾರಣಿಗಳು ಗೆದ್ದು ಬರ್ತಾ ಇದ್ದಾರೆ. ಕರ್ನಾಟಕವನ್ನು ಆವರಿಸ್ಕೊಂಡಿರೋರು ಒಂದು 70 ರಿಂದ 80% ಕುಟುಂಬ ಕರ್ನಾಟಕದಲ್ಲಿ ಪೊಲಿಟಿಕ್ಸ್ ನ 3 ಪಾರ್ಟಿಲಿ ಹಿಡ್ಕೊಂಡು ಕೂತ್ಕೊಂಡಿದೆ. ಬಿಜೆಪಿನೋ ಕಾಂಗ್ರೆಸ್ ಅವ್ರ ಮೇಲೆ ಗುಬೆ ಮಾಡ್ತಾನೆ, ಕಾಂಗ್ರೆಸ್ JDS ಮೇಲೆ ಗುಬೆ ಮಾಡ್ತಾನೆ. 3 ಜನ ಅಧಿಕಾರಕ್ಕೆ ಸೀಮಿತವಾಗಿರೋದು, ಒಡಂಬಡಿಕೆ ರಾಜಕೀಯ ಮಾಡ್ತಾರೆ. JDS ಕಾಂಗ್ರೆಸ್, JDS ಬಿಜೆಪಿ. ಒಟ್ಟಿನಲ್ಲಿ ಅಲ್ಟಿಮೇಟ್ ಆಗಿ ಆ 70 ರಿಂದ 80 ಕುಟುಂಬ, 3 ಪಕ್ಷ ಬಿಟ್ರೆ ಸರ್ಕಾರ ಅಧಿಕಾರ ಎಲ್ಲೂ ಹೋಗ್ಬಾರ್ದು. ಹೋದ್ರೆ ಅವ್ರ ಮಕ್ಕಳಿಗೆ ಹೋಗ್ಬೇಕು, ಮೊಮ್ಮಕ್ಕಳಿಗೆ ಹೋಗ್ಬೋದು. ಮೊಮ್ಮಕ್ಕಳಿಲ್ಲ ಅಂದ್ರೆ ಮನೇಲಿ ನಾಯಿ ಮರಿಗಳಿದ್ಯಾ, ಪ್ರಾಣಿಗಳಿದ್ಯಾ, ಅವ್ರಿಗೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅಧಿಕಾರ ಒಬ್ಬ ಸಾಮಾನ್ಯ ಮನುಷ್ಯ 3 ಪಾರ್ಟಿನಲ್ಲಿ. ಜಸ್ಟ್ ಇಮ್ಯಾಜಿನ್, ಕಳೆದ 10 ವರ್ಷದಲ್ಲಿ ಸಾಮಾನ್ಯ ಜನಗಳನ್ನ ರಾಜಕೀಯಕ್ಕೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಹಣ ಇಲ್ಲದೆ ಸಾಮಾನ್ಯ ಜನರಿಗೆ ಟಿಕೆಟ್ ಕೊಟ್ಟು MLA MP ಮಾಡಿರೋದೇನಾದ್ರೂ ಉದಾಹರಣೆ ಇದೆಯಾ? ಇಲ್ಲ, ಮಾಡಲ್ಲ. ಅವರು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನೀವು MLA MP ಆದ್ರೆ ಅವ್ರದ್ದು ಬೆಳೆ ನಡೆಯಲ್ಲ, ಅವ್ರದ್ದು ಅಧಿಕಾರ ನಡೆಯಲ್ಲ. ಕುಮಾರಸ್ವಾಮಿ ಅವರೇ ಅವ್ರ ಮಗ ಆಗಬೇಕು, DK ಶಿವಕುಮಾರ್ ಅವ್ರ ತಮ್ಮ ಆಗಬೇಕು, ಸಿದ್ದರಾಮಯ್ಯ ಅಂತ ಅವ್ರ ಮಗ ಆಗಬೇಕು, ಯಡಿಯೂರಪ್ಪ ಆದ್ರೆ ಅವ್ರ ಮಗ ಆಗ್ಬೇಕು, ವಿಶ್ವ ಆದ್ಮೇಲೆ ವಿಶ್ವನ್ ಮಗ ಆಗಬೇಕು, ಈಶ್ವರ್ ಖಂಡ್ರೆ ಅವ್ರ ಮಗ ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಆಗ್ಬೇಕು, ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಆಗ್ಬೇಕು, ರಾಮಲಿಂಗಾರೆಡ್ಡಿ ಅವ್ರ ಮಗಳಾಗ್ಬೇಕು ಅಧ್ಯಕ್ಷ ಕಾಂಗ್ರೆಸ್ ಸರ್ಕಾರ. ನಿಮ್ಗೆ ಯಾರಿಗೂ ಇಲ್ಲ. ಬರೀ ನಿಮ್ ಕೆಲಸ ಏನು ಅಂತಂದ್ರೆ 5 ವರ್ಷಕ್ಕೊಂದ್ಸಲ ಮುಚ್ಕೊಂಡು ಓಟ್ ಹಾಕಿ 24 ಗಂಟೆ ಟ್ಯಾಕ್ಸ್ ಕಟ್ಟಿ ನೆಮ್ಮದಿನ ಹಾಳು ಮಾಡ್ಕೊಳ್ಳಿ. ದಿನ ಅವ್ರನ್ನ JDS ಅವ್ರನ್ನ ಒಂದು ಜನ ಬೈಕೊಳ್ಳೋದು, ಕಾಂಗ್ರೆಸ್ ಅವ್ರನ್ನ ಜನ ಬೈಕೊಳ್ಳೋದು, ಬಿಜೆಪಿ ಅವ್ರನ್ನ. ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದ ಬದುಕನ್ ಮಾಡಿದ್ದಾರೆ. ಯಾರು ಭ್ರಷ್ಟರಿದ್ದಾರೆ ಅವ್ರು ಆರಾಮಾಗಿದ್ದಾರೆ, ಯಾರು ರಾಜಕಾರಣಿಗಳಿದ್ದಾರೆ ಅವ್ರು ಆರಾಮಾಗಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ IAS IPS ಒಬ್ಬ P1 ಇಂದ ಹಿಡಿದು ಬೊಂಬಾಟಾಗಿದ್ದಾರೆ. ಸಾಮಾನ್ಯವಾಗಿ ನನಗೆ ಯಾರು ಹೇಳಿದ್ರು, ಒಬ್ಬ P1 ಕೂಡ 500 ಕೋಟಿ ಆಸ್ತಿ ಮಾಡಿದಾರಂತೆ. ಆ ಮಟ್ಟಕ್ಕೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವಾಸನೆ ಬಂದು ತುಂಬಿ ತುಳುಕ್ತಾ ಇದೆ. ಯಾರನ್ನ ಕೇಳಕ್ಕೂ ಆಗಲ್ಲ. ನೆನ್ನೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಬಂದಾನೆ. ಪಕ್ಕದ ಮನೆಯವನ ಕೈಯಲ್ಲಿ ಇರೋ ಲೂನಾ ಗಾಡಿಗೆ ಎಣ್ಣೆ ಹಾಕಕ್ಕಾಗಲ್ಲ, ಇನ್ಶೂರೆನ್ಸ್ ಕಟ್ಟಕ್ಕಾಗಲ್ಲ, EMI ಕಟ್ಟಕ್ಕಾಗಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಂದ್ರೆ ಒಳ್ಳೇದು. ಈಗ ಕೇಳಕ್ ಹೋಗ್ಲಿ, ಇಲ್ಲ ನಮ್ ಕಮ್ಯುನಿಟಿ ಒಂದು ಕಟ್ಟೆ ಕಟ್ಲಿ ಅಂತ. ಯಾಕಂದ್ರೆ DK ಶಿವಕುಮಾರ್ ಹತ್ರ ಇಲ್ಲಿ HLL ಒಂದು ನಿಂತೈತೆ. ನಿಮ್ ಕಮ್ಯುನಿಟಿ ಅಂತ ತಗೊಂಡಿಲ್ಲ, ನಂದು ಇಲ್ಲ, ಅವಂದು ಇಲ್ಲ, ತಗೊಂಡ್ರನ್ ಕಮ್ಯುನಿಟಿ ಏನು ಅಂತ ಹೇಳ್ಕೊಂಡು ಜನ ಸಮಾಧಾನ ಮಾಡ್ಕೊಂತಾರೆ ಹೊರತು ಈ ವ್ಯವಸ್ಥೆಯನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರು ಪ್ರಯತ್ನ ಬೀಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡ್ ಬಂದ್ವಿ. 2010ರಲ್ಲಿ 51 ಜನ IPS ಆಫೀಸರ್ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದು. 2011ರಲ್ಲಿ ಬ್ಲೈಂಡ್ಸ್ ಅಂಡ್ ಡೆಫ್ ಜಮೀನನ್ನ R ಅಶೋಕ ಕೊಡಗೇಳಿನಲ್ಲಿ ಬಾಮೈದ ಕೈಯಲ್ಲಿ ಮಾರಿಸಿ ಕಾಸು ಮಾಡ್ಕೊಂಡು ಆವತ್ತು ಹೋರಾಟ ಮಾಡಿದ್ದು. ರಮೇಶ್ ಜಾರಕಿಹೊಳಿ ಸೆಕ್ಸ್ ಸ್ಕ್ಯಾಂಡಲ್ ಅನ್ನ ವಿಕ್ಟಿಮ್ ಪರವಾಗಿ ನಿಂತ್ಕೊಂಡೆ. ರವಿಡಿ ಚಂದ್ರ IPS ಆಫೀಸರ್
ಮಾತಾಡ್ಕೊಂಡು ಬೊಗಲೆ ಬಿಟ್ಟು ಹೋಗ್ತಾ ಇದ್ದ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಏನಾಯ್ತು ಎಕ್ಸ್ಪೋಸ್ ಮಾಡಿಬಿಟ್ವಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗೋಣ, ಅಪಾಯಿಂಟ್ಮೆಂಟ್ ಆಗೋಣ, 500 ಕೋಟಿ, 48 ಜನ ಪೊಲೀಸರು, ಒಬ್ಬ ಎಡಿಜಿಪಿನ ಜೈಲು ಕಳಿಸಿದ್ದು 1.25 ವರ್ಷ ಇದ್ದ ಎಡಿಜಿಪಿ ಅಮೃತ್ ಪಾಲು. ನನಗೇನೋ ಅವ್ರು ಇದ್ದಿದ್ದಕ್ಕೆ ಖುಷಿ ಅಲ್ಲ, ಹೇಳಿದ್ದು ಹೋರಾಟಗಳು ಯಾವ್ಯಾವ ಮಟ್ಟದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ. ಡ್ರಗ್ ಬಗ್ಗೆ ಹೋರಾಟ ಮಾಡಿದೀವಿ, ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡಿದೀವಿ, ಅತ್ಯಾಚಾರಗಳ ಪರವಾಗಿ ಹೋರಾಟ ಮಾಡಿದೀವಿ, ಲಾಕಪ್ ಡೆತ್ಗಳ ಪರವಾಗಿ ವಿರುದ್ಧವಾಗಿ ಹೋರಾಟ ಮಾಡಿದ್ದೀವಿ. ಹೋರಾಟ ಒಂದೆರಡಲ್ಲ, 4 ಬಾರಿ ಜೈಲ್ಗೆ ಹಾಕಿದ್ರು, ಸುಳ್ಳು ಕೇಸ್ಗಳು ಹಾಕಿದ್ರು, ಪಿತೂರಿಗಳು ಮಾಡಿದ್ರು, ನನ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದ್ರು, ನನ್ನ ನೆಮ್ಮದಿ ಹಾಳು ಮಾಡಕ್ ಮಾಡಿದ್ರು. ಆದ್ರೂ ತಗ್ಲಿಲ್ಲ, ಬಗ್ಲಿಲ್ಲ, ಜಗ್ಲಿಲ್ಲ. ಕಾರಣ ಯಾಕೆ ಅಂತಂದ್ರೆ ಇವತ್ತಲ್ಲ ನಾಳೆ ನಮ್ಗೊಂದು ದಿವಸ ಬಂದೇ ಬರುತ್ತೆ ಗುರು. ಸಾಮಾನ್ಯ ಜನರಿಗೆ ಬಂದಾಗ ನಾವು ಆಟ ಆಡೋಣ ಅಂತೇಳಿ ನಾವು ಹಂಗೆ ನಿಂತ್ಕೊಂಡ್ವಿ. ಇವತ್ತು ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಬೇಕು. ಕರೆಂಟ್ ಬಿಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಏನೋ ಒಡಿಕಲ್ಲ ಮೆಟ್ರೋ ರೇಟ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಬಸ್ ರೇಟ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಕರೆಂಟ್ ಬಿಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಗ್ಯಾಸ್ ಬಿಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಪೆಟ್ರೋಲು ಡೀಸೆಲ್ ಜಾಸ್ತಿ ಆಯ್ತಾ ಹೋರಾಟ ಮಾಡು, ಮಕ್ಕಳ ಅಡ್ಮಿಷನ್ ಜಾಸ್ತಿ ಆಯ್ತಾ ಹೋರಾಟ ಮಾಡು. ಏನೇನು ಹೋರಾಟ ಮಾಡ್ತೀರಾ? ನ್ಯಾಷನಲ್ ಲೆವೆಲ್ ಟೋಲ್ ಗೇಟ್ಗಳನ್ನ ಹಾಕಿ ಅವ್ರ ರೇಟ್ ಜಾಸ್ತಿ ಮಾಡ್ತಾರೆ, ಹೋರಾಟ ಮಾಡು. ರಾಜಕಾರಣಿಗಳು ಹೆಲಿಕಾಪ್ಟರ್ಗಳು ತಗೊಂಡ್ಬರ್ತಾರೆ. ಮೋದಿ ಏರೋಪ್ಲೇನ್ ತಗೊಂಬಂದ್ರೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ತಗೊಂಬರ್ತಾನೆ. ಯಾಕಪ್ಪ ತಗೊಂಬಂದೆ ಅಂದ್ರೆ ಡಿ ಕೆ ಶಿವಕುಮಾರ್ ಹತ್ರ ಇಲ್ವಾ? ಅವ್ರ ಹತ್ರ ಎಲ್ಲ ತಗೊಳ್ಳಿ, ಇನ್ನೇನ್ ಮಾಡಕ್ಕಾಗತ್ತೆ? ನಾವು ಸೈಕಲ್ ತಗೊಳಕ್ಕಾಗಲ್ಲ, ನೀವೇ ತಗೊಳ್ಳಿ. ಏನೋ ಕಿತ್ತೋಗಿದ್ದು ಮನೇಲಿ ಊಟ ಹಾಕುವಂತ ಕೆಲವು ಬೇವರ್ಸಿಗಳಲ್ಲಿ ಕಿತ್ತೋಗಿದ್ದು ಕಮೆಂಟ್ ಹಾಕ್ತಾರೆ. ವಿ ಡೋಂಟ್ ಕೇರ್. ಯಾಕಂತಂದ್ರೆ ಅದನ್ನೆಲ್ಲ ಮೀರಿ ಬೆಳೆದಿರೋದು ನಾನು. ಯಾವನು ಕಿತ್ತೋಗಿರೋ ಕಮೆಂಟ್ ಹಾಕಿರೋ ಅದಕ್ಕೆ ರಿಯಾಕ್ಟ್ ಮಾಡಿ ಅವನಿಗೆ ಬೆಲೆ ಕೊಡೋ ಅಷ್ಟು ಆ ಲೆವೆಲ್ ಅಲ್ಲಿ ಯಾವನು ನಾನು ಮಡ್ಕೊಂಡೇ ಇಲ್ಲ. ಯಾವನಾದ್ರೂ ಕಿತ್ತೋಗಿರೋ ಕಮೆಂಟ್ ಹಾಕಿದ್ರೆ ಹಾಕೋ ಬೇವರ್ಸಿ ಹಾಕೊಂಡ್ ಮಜಾ ಮಾಡ್ಕೋ ಅಂತೇಳಿ ಆಮೇಲೆ ನಮ್ಮ ಟೀಮ್ ಅವ್ರು ಬ್ಲಾಕ್ ಮಾಡ್ಕೊಂತಾರೆ. ಇವತ್ತು ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಉಗಿರಿ ಬೈರಿ ಉಗಿಸ್ಕೊಳ್ಳಿ. ನಾನು ಕೂಡ ಒಂದ್ ರೀತಿ ನಗ್ನವಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಕರ್ನಾಟಕದಲ್ಲಿ ಬಟ್ಟೆ ಹಾಕೊಂಡಿದ್ದೀನಿ, ಆದರೆ ನಗ್ನತೆ ಇದೆ. ಕಾರಣ ಯಾಕೆ ಅಂತಂದ್ರೆ ಅದೇ ಹೇಳ್ತಾರಲ್ಲ, ಮೈ ಬಿಟ್ಕೊಂಡು ಓಡಾಡೋರ ಸಮಾಜದಲ್ಲಿ ಬಟ್ಟೆ ಹಾಕೊಂಡ್ರೆ ಹುಚ್ಚ ಅಂತಾರಂತೆ. ಈ ರೀತಿ ಭ್ರಷ್ಟಾಚಾರ ತುಂಬಿ ತುಳ್ತಾರ ಸಮಾಜದಲ್ಲಿ. ಏನ್ಕೋ ಭ್ರಷ್ಟಾಚಾರ, ನೀನು ಹುಚ್ಚ ಅನ್ನೋ ಸಮಾಜ ನಿರ್ಮಾಣ ಆಗಿದೆ. ನ್ಯಾಯ ಅನ್ನೋದು ಕಾರ್ಡ್ ಸೇರ್ಕೊಂಡಿದೆ. ಐ ವಿಲ್ ಸೂ ಯು ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ. ಬರೀ ಡೈಲಾಗ್ ಮಾತ್ರ. ಇವತ್ತು ನ್ಯಾಯ ಸಿಗಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ, ಆ ಜಸ್ಟಿಸ್ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. 13 ವರ್ಷದ ಧರ್ಮಸ್ಥಳದ ಸೌಜನ್ಯ ಹೋರಾಟ. ನ್ಯಾಯ ಸಿಗಲ್ಲ, ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸಿಕ್ಕಲೇಬೇಕು ಅನ್ನೋ ಮನಸ್ಸುಗಳು ಕೆಲಸ ಮಾಡ್ತಾ ಇದೆ. ಆದ್ರೆ ಕೊಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಕುಮಾರಸ್ವಾಮಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಪರವಾಗಿ ಅಂತಾರೆ. ಸಾಮಾನ್ಯ ಜನರ ಪರವಾಗಿ ಕುಮಾರಸ್ವಾಮಿ ಅಂತ ಹೇಳಲ್ಲ. ರಿಸರ್ವೇಶನ್ಸ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, 100 ಜನ ನಿಂತ್ಕೊಂತೀವಿ ಹೆಗ್ಡೆ ಅವರೇ ಅಂತಾರೆ. ಸಾಮಾನ್ಯ ಜನರ ಪರವಾಗಿ ಬಾ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾನೆ ಡಿ ಕೆ ಶಿವಕುಮಾರ. ಇದೇ ಡಿ ಕೆ ಶಿವಕುಮಾರ ಹೆಗ್ಡೆ ಅವ್ರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಗೆ 100 ಜನ ನನ್ನೊಂದು ಇದಾರಂತ. ಅದೇ ಸಾಮಾನ್ಯ ಜನರ ಪರವಾಗಿ ಕೇಳೋ, ಇಲ್ಲ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಒದ್ದು ಒಳಗಡೆ ಹಾಕು. ಈ ಡೈಲಾಗು ರೌಡಿ ಡೈಲಾಗು. ಏನಕ್ಕೆ ಅಂತಂದ್ರೆ ನಮ್ ಯೋಗ್ಯತೆ ಅಷ್ಟೇ. ನಾವೇನಿದ್ರು ಓಟ್ ಹಾಕಕ್ಕೆ, ಟ್ಯಾಕ್ಸ್ ಕಟ್ಟಕ್ಕೆ ಅಷ್ಟೇ. ನಾವೇನಕ್ಕೂ ಲಾಯಕಲ್ಲ. ಬಟ್ ಈಗ ಬದಲಾವಣೆ ಮಾಡುವಂತ ಸಮಯ ಇದೆ. ಹೇಗೆ ಬದಲಾವಣೆ ಮಾಡೋಣ? ನಾನು ಅನ್ಕೊಂಡಿದ್ದನ್ನೆಲ್ಲ ಸಾಧನೆ ಮಾಡ್ಕೊಂಡ್ ಬಂದೆ. ನನ್ನ ಜೀವನದಲ್ಲಿ ಇಂಥದ್ದು ಅನ್ಕೊಂಡೆ, ಅದನ್ನ ಸಾಧನೆ ಮಾಡ್ಕೊಂಡೆ. ಅಡ್ವೊಕೇಟ್ ಆಗ್ಬೇಕಾ ಅಡ್ವೊಕೇಟ್ ಆದ, ಕಾಂಟ್ರಾಕ್ಟ್ ಆಗ್ಬೇಕಾ ಕಾಂಟ್ರಾಕ್ಟ್, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೇಕಾ ಮಾಡಿದೆ. ಬಿಗ್ ಬಾಸ್ ಬೇಕಾ ಬಿಗ್ ಬಾಸ್ಗೆ ಹೋದೆ. ಧ್ವನಿ ಮಾಡ್ಬೇಕಾ ಧ್ವನಿ ಮಾಡಿದೆ. ಜನರ ಪರವಾಗಿ ನಿಂತ್ಕೊಬೇಕಾ ನಿಂತ್ಕೊಂಡಿದ್ದೀನಿ. ನಾನೊಬ್ಬ ರಾಜಕಾರಣಿ ಆಗ್ಬೇಕು ಅಂತ 2019 ಎಂಪಿಗೆ ನಿಂತ್ಕೊಂಡೆ. 8,000 ಓಟ್ ಕೊಟ್ರು. 6 ವರ್ಷದ ಹಿಂದೆ ಬೆಂಗಳೂರು ನಾರ್ತ್ಗೆ ಯಾವ್ದೋ ಸುಳ್ಳೆಯಿಂದ ಬಂದ ಸದಾನಗೌಡ ನಿಂತ್ಕೊಂತಾನೆ, ಯಾವ್ದೋ ಚಿಕ್ಕಮೂಳಿಯಿಂದ ಬಂದ್ಕೊಂಡು ಶೋಭಾ ನಿಂತ್ಕೊಂತಾಳೆ, ಇವ್ ಡಿ ಬಿ ಚಂದ್ರೇಗೌಡ ನಿಂತ್ಕೊಂತಾನೆ, ಅಸ್ಸಾಮಿಂದ ಬಂದು ಸಾಂಗ್ಲಿಯಾನ ನಿಂತ್ಕೊಂತಾರೆ, ತುಮಕೂರಿಂದ ಬಂದು ಬಸವಲಿಂಗಪ್ಪ ನಿಂತ್ಕೊಂತಾರೆ, ಕೋಲಾರದಿಂದ ಬಂದು ಕೃಷ್ಣ ಬೈರೇಗೌಡ ನಿಂತ್ಕೊಂತಾನೆ. ಆದ್ರೂ ನಾವಿಲ್ಲ ಅನಾಥರು ರಾಜಕೀಯವಾಗಿ. ಕಾರಣ ಯಾಕೆ ಅಂತ ನಮ್ಮ ಹತ್ರ ದುಡ್ಡಿಲ್ಲ. ನೀವು ಅದನ್ನೇ ಹೇಳೋದು, ಸರ್ ನಮ್ಮ ಹತ್ರ ದುಡ್ಡಿಲ್ಲ, ಏನೋ ಒಂದ್ ಮಾಡಿ. ಏನ್ ಮಾಡಕ್ಕಾಗತ್ತೆ? ಮ್ಯಾಜಿಕ್ ಮಾಡಕ್ಕಾಗತ್ತಾ? ಬಟ್ ರಾಜಕೀಯ ಬದಲಾವಣೆನ ನಮ್ಮ ರಾಜ್ಯದಲ್ಲಿ ತರಲೇಬೇಕಾದಂತ ಪರಿಸ್ಥಿತಿ ತಂದಿದೆ. ಅದಕ್ಕೋಸ್ಕರನೇ ನಾವೊಂದು ಸಂಘಟಿತವಾಗಿ, ಯಾಕಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್, ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಇವತ್ತಿನ ಯುವ ಜನತೆ ಆಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಸಂಸಾರವನ್ನು ನಡೆಸೋ ಗೃಹ ಹೆಣ್ಣು ಮಕ್ಕಳಾಗಿರ್ಬೋದು, ನರ್ಸ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, IAS IPS ಆಗಿರ್ಬೋದು, ಎಲ್ಲರೂ ಅಷ್ಟೇನೆ. ಬಸ್ಸು ಕಂಡಕ್ಟರ್ ಸ್ವೀಪರ್ಸ್ ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದು ಮನಸ್ಸಲ್ಲಿ ಒಂದು ಇಚ್ಛೆ. ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಹೇಳ್ತಾರೆ, ಸರ್ ಒಂದು ಎನರ್ಜಿ ಇದೆ ಸರ್, ನೀವ್ ಹೇಳ್ತಾರ ಸತ್ಯ ಕರೆಕ್ಟ್, ಸತ್ಯ ಕರೆಕ್ಟ್. ಏನ್ ಮಾಡೋಣ? ಸತ್ಯ ತಗೊಂಡು ಏನ್ ಮಾಡೋಣ? ಬದಲಾವಣೆ ಆಗ್ಬೇಕಲ್ವಾ? 2028 ಒಂದು ಬದಲಾವಣೆ ತರಬೇಕಾಗಿದೆ ರಾಜಕೀಯವಾಗಿ. ಇಲ್ಲ ಅಂತಂದ್ರೆ ಇದೇ ಡೈಲಾಗು
ಬಿಜೆಪಿ ಮೇಲೆ ಕಾಂಗ್ರೆಸ್ ಅನ್ನು ಹೇಳ್ತಾನೆ, ಕಾಂಗ್ರೆಸ್ ಅವ್ರ ಮೇಲೆ ಜೆಡಿಎಸ್ ಹೇಳ್ತಾರೆ. 3 ಜನ ಸೇರ್ಕೊಂಡು ಶ್ರೀಮಂತರಿಗೆ, ಕೊಲೆಗಾರರಿಗೆ, ಪವರ್ಫುಲ್ಗೆ ಸಪೋರ್ಟ್ ಮಾಡ್ಕೊಂಡು ಸಾಮಾನ್ಯ ಜನಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ಸಾಮಾನ್ಯ ಜನಕ್ಕೆ ಒದ್ದೊಳಗಾಗ್ತೀನಿ. ಈ ಒಂದು ಮಟ್ಟಿಗೆ ಬಂದು ನಿಂತಿದ್ರೆ ಇವನ್ ರಿಸರ್ವೇಶನ್ಸ್ ಆಗಿರ್ಬೋದು. ಇವತ್ತು ಬೆಳಗ್ಗೆ ಯಾರೋ ಒಂದು ಲಿಂಗಾಯತ್ ಹುಡುಗರು, ಒಕ್ಕಲಿಗರ ಹುಡುಗರು ಫೋನ್ ಮಾಡಿದ್ರು, ಅಣ್ಣ ಒಕ್ಕಲಿಗರವ್ರಿಗೆ 4% ರಿಸರ್ವೇಶನ್ ಇದೆ, ರೋಸ್ಟರ್ ಸಿಸ್ಟಮ್ ಅಲ್ಲಿ ಸರ್ಕಾರ ಅದನ್ನು ಕೊಡ್ತಾ ಇಲ್ಲ ಅಣ್ಣ, ಲಿಂಗಾಯತರು ಕೊಡ್ತಾ ಇಲ್ಲ, ನಮ್ಗೇನು ಹೆಚ್ಚಾಗಿ ಬೇಡ, ಪಾಪ ಯಾರಿಗೆ ಸೇರ್ಬೇಕು ಆ ರಿಸರ್ವೇಶನ್ ಸೇರ್ಲಿ, ಕೊಟ್ಟಿರುವಂತ ರಿಸರ್ವೇಶನ್ ನಮ್ಗೆ ನಮ್ಮ ಜಮೀನುಗಳನ್ನ ಕಿತ್ಕೊಂಡ್ಬಿಟ್ರು ಸರ್ಕಾರ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಊರುಗಳ ಕಡೆ KADB ಅಂತೆ, ಲೇಔಟ್ ಅಂತೆ, ನ್ಯಾಷನಲ್ ಹೈವೇ ಅಂತೆ, ಸ್ಟೇಟ್ ಹೈವೇ ಅಂತ ಎಲ್ಲ ಕಿತ್ಕೊಂಡ್ಬಿಟ್ರು. ನಮ್ಮಪ್ಪ ಟೀ ಕುಡಿಯಕ್ಕೆ ನಮ್ಮ ಹತ್ರ ಭಿಕ್ಷೆ ಬೇಡ್ತಾನೆ, ಆಪದ ಪರಿಸ್ಥಿತಿ ಇದೆ. ಅಂತ ಸಮಯದಲ್ಲಿ ನಮ್ಗೇನಾದ್ರು ಸರ್ಕಾರಿ ನೌಕರಿ ಸಿಕ್ಕರ 4% ಬಳಸ್ಕೊಂತೀವಿ. ಲಿಂಗಾಯತರು ಫೋನ್ ಮಾಡ್ತಾರೆ, ಬೇರೆಯವರು ಫೋನ್ ಮಾಡ್ತಾರೆ, ಬೇರೆ ಬೇರೆ ಸಮುದಾಯಗಳಿಗೆ ಹೋರಾಟಗಳು ನಡೀತಾ ಇದೆ. ಆದರೆ ಲಿಂಗಾಯತ ಮತ್ತೆ ಒಕ್ಕಲಿಗರ ಸಮಾಜಕ್ಕೆ ಸ್ವಾಮೀಜಿಗಳಿದ್ದಾರೆ, ಮಠಗಳಿದ್ದಾರೆ, ನಮ್ಮ ಒಕ್ಕಲಿಗರ ಸಂಘ ಇದೆ. ಆದ್ರೂ ಕೂಡ ಈ ರೋಸ್ಟರ್ ಸಿಸ್ಟಮ್ 4% ರಿಸರ್ವೇಶನ್ ಸಿಸ್ಟಮ್ ಅನ್ನ ನಮ್ಮ ಈ ಒಕ್ಕಲಿಗ ಸಮುದಾಯ ಹುಡುಗರಿಗೆ ಸಿಗ್ತಾ ಇಲ್ಲ. ಹಳ್ಳಿಯಲ್ಲಿ ಪಾಪ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಮೈಂಟೈನ್ ಮಾಡಕ್ಕೆ. ಇವನ್ ಲಿಂಗಾಯತ ಸಮುದಾಯಕ್ಕೆ ಸಿಗ್ತಾ ಇಲ್ಲ. ಹಳ್ಳಿ ಕಡೆ ಇಡೋ ಹುಡುಗರು ರೋಸ್ಟರ್ ಸಿಸ್ಟಮ್ ಅಲ್ಲಿ ರೋಸ್ಟ್ ಆಗ್ತಾ ಇದ್ದಾರೆ ಹೊರತು ಈ ಒಂದು ಸರ್ಕಾರದ ಆಡಳಿತ ಮಾಡೋರು ಮೋಸ ಮಾಡ್ತಾ ಇದ್ದಾರೆ ಹೊರತು ಆ ಕೊಡೋ 4% ಅಥವಾ ಲಿಂಗಾಯತರಿಗಾಗಿರ್ಬೋದು ಅಥವಾ ಒಕ್ಕಲಿಗರಿಗಾಗಿರ್ಬೋದು ಎಲ್ಲ ಸಮುದಾಯಕ್ಕೂ ನಾನು ನಿಂತ್ಕೊಂಡಿದ್ದೀನಿ. ಬಟ್ ಆದರೆ ಮೋಸ ಆಗ್ತಾ ಇರೋದು ನಮ್ಮ ಸಮುದಾಯಗಳಿಗೂ ಆಗ್ತಾ ಇದೆ. ನಾವೇನು ಹೆಚ್ಚಾಗೇನು ಕೇಳ್ತಾ ಇಲ್ಲ. ಆ ಹುಡುಗರು ಅಣ್ಣ ನಮ್ಗೆ 4% ಸಾಕಣ ನಮ್ಮ ಒಕ್ಕಲಿಗರಿಗೆ, ಅದನ್ನ ಕರೆಕ್ಟಾಗಿ ಕೊಡಕ್ಕೆ ಹೇಳೋಣ, ಅದನ್ನ ಕರೆಕ್ಟಾಗಿ ಸಿಸ್ಟಮ್ ಮಾಡಕ್ಕೆ ಮಾಡಲ್ಲ. ನಮ್ಗೆ ಹೇಳ್ಕೊಳಕ್ಕೆ ಮಠಗಳವೆ, ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ, ಐಕಾನ್ಸ್ ಇದ್ದಾರೆ, ರಾಜ್ಯ ಒಕ್ಕಲಿಗರ ಮಠ ಇದೆ, ಲಿಂಗಾಯತರ ಮಠಗಳಿದೆ. ಬಟ್ ಯಾರು ಕೂಡ ಬಡವರ ಲಿಂಗಾಯತ ಒಕ್ಕಲಿಗರ ಮಕ್ಕಳ ಏಳಿಗೆಗೆ ಇವತ್ತು ನಮ್ದು ಇದು ನೋಡ್ಕೊಲ್ಲ ಬಾಲಗಂಗಾಧರ ಸ್ವಾಮೀಜಿ ಇನ್ಸ್ಟಿಟ್ಯೂಷನ್ 500 ಇನ್ಸ್ಟಿಟ್ಯೂಷನ್ ಇದೆ. ಅಕ್ಕಿ ಬೇಳೆ ದಾನ ಧರ್ಮ ಕೊಟ್ಟು ಬೆಳೆಸಿದಂತ ಇನ್ಸ್ಟಿಟ್ಯೂಷನ್ ಅದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ರಾಜ್ಯ ಒಕ್ಕಲಿಗರ ಸಂಘ ಬೆಳೆದಿದೆ, ಏನು ಪ್ರಯೋಜನನೇ ಇಲ್ಲ. ಎಲ್ಲ ಆ ಮಠ ಆಗಿರ್ಬೋದು, ರಾಜ್ಯ ಒಕ್ಕಲಿಗರ ಸಂಘ ಆಗಿರ್ಬೋದು, ಸಿಗೋದು DK ಶಿವಕುಮಾರ್ಗೆ, ಸಿಗೋದು ಕೃಷ್ಣ ಬೈರೇಗೌಡರಿಗೆ, ಕುಮಾರಸ್ವಾಮಿಗೆ. ಸಾಮಾನ್ಯ ಒಕ್ಕಲಿಗರು, ಸಾಮಾನ್ಯ ಮಠದವರು ಹೋದ್ರೆ ಏನ್ ಕೇರ್ಲೆಸ್, ನೀವಾ ಉಂಡಿ ಕಾಸು ಹಾಕ್ಬಿಟ್ಟು ಹೋಗಿ ಅಂತಾರೆ. ರಾಜ್ಯ ಒಕ್ಕಲಿಗರ ಸಂಘ ಕೇಳಿದ್ರೆ 3 ವರ್ಷಕ್ಕೊಂದ್ಸತಿ ಓಟ್ ಬರ್ತವೆ, ಓಟ್ ಹಾಕ್ಬಿಟ್ಟು ಹೋಗ್ರ ಕಾಸು ಕೊಡ್ತೀವಿ ಅಂತಾರೆ. ಈ ಮಟ್ಟಕ್ಕೆ ಬಂದಿದೆ. ಮತ್ತೆ ಸಂಸ್ಥೆಗಳು ಏನಕ್ಕೆ ಬೇಕಾಗಿದೆ, ಲಿಂಗಾಯತರ ಮಠಗಳೇ ಆಗಿರ್ಬೋದು ಅಥವಾ ಒಕ್ಕಲಿಗರ ಮಠನೇ ಆಗಿರ್ಬೋದು ಅಥವಾ ನಿಗಮ ಮಂಡಳಿಗಳೇ ಆಗಿರ್ಬೋದು, ಸಂಘ ಸಂಸ್ಥೆಗಳೇ ಆಗಿರ್ಬೋದು, ಇಫ್ ದೇ ಡೋಂಟ್ ವರ್ಕ್ ಫಾರ್ ಕಮ್ಯುನಿಟಿ, ಆ ಮಕ್ಕಳೆಲ್ಲೋ ಬೇಕು. ಡೆಫಿನೆಟ್ಲಿ ನಾನು ನೋಡ್ತಾ ಇದ್ದೀನಿ ಭಾಸ್ಕರ್ ಅವರ ಒಳ ಮೀಸಲಾತಿಗಾಗಿ ಆ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಪಾಪ ಹಗಲು ರಾತ್ರಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ಅವ್ರು ಕೇಳ್ತಾರೆ, ಅಣ್ಣ ಅಲ್ಲಿ ಭಾಸ್ಕರ್, ನಮ್ಮ ನೆಲಮಂಗಲ ಭಾಸ್ಕರ್ ಅಣ್ಣ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ, ನಮ್ಮವ್ರು ಯಾರು ಧ್ವನಿ ಮಾಡ್ತಾ ಇಲ್ಲ, ಜಗಣ ನೀವು ಧ್ವನಿ ಮಾಡಿ ಅಂತಾರೆ. ನಾವೇನ್ ಮಾಡಕ್ಕಾಗತ್ತೆ? ಒಂದ್ ಕಡೆ ಅನ್ಯಾಯ ನಡೀತಾ ಇದೆ, ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಕ್ಕೆ ತಾಕತ್ತಿಲ್ದಿರುವಂತ ಕಾಂಗ್ರೆಸ್ ಸರ್ಕಾರ ಅದನ್ನ ಗಟ್ಟಿಯಾಗಿ ಕೇಳಿ ಧ್ವನಿ ಕೊಡ್ಸಕ್ಕಾಗದಿರುವಂತ ಬಿಜೆಪಿಯವರು, ಎರಡಕ್ಕೂ ಜೊತೆನಲ್ಲಿರುವಂತ JDS ಅವರು. ಇನ್ನ ಜನ ಯಾರ ಹತ್ರ ಹೋಗಿ ಕೇಳ್ತಾರೆ? ಕಾಂಗ್ರೆಸ್ ಅವ್ರು ಕೊಡಲ್ಲ, JDS ಅವ್ರು ಕೊಡಲ್ಲ. ಹಾಗಾಗಿ ವಿ ಹ್ಯಾವ್ ಕಮ್ ಅಪ್ ವಿತ್ ಎ ಪ್ಲಾನ್. ಒಂದು ಪ್ಲಾನ್ ಅನ್ನ ನಾವು ಒಂದು ಮಾಡ್ಕೊಂತ ಇದೀವಿ. ಏನಂತಂದ್ರೆ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ವಾಟ್ ಈಸ್ ದಟ್ ಬ್ರ್ಯಾಂಡ್ ಅಂತಂದ್ರೆ ಜನರ ಜೊತೆ ಜಗದೀಶ್ ಅಥವಾ ಜಗ್ಗು, ಜನರ ಜೊತೆ ಜಗ್ಗು ಅಂತ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ, ಅಂಡ್ ವಿ ಆರ್ ಕ್ರಿಯೇಟಿಂಗ್ ಎ ಮೊಮೆಂಟಮ್ ಅಂಡ್ ಎನ್ ಆರ್ಗನೈಸೇಷನ್. ಯಾಕಂದ್ರೆ ಸಾಕಷ್ಟು ಜನ ಅದೇ ರೀತಿ ಮೈಂಡ್ ಸೆಟ್ ಇರೋರು, ಸರ್ ಅದನ್ನ ಈ ಒಂದು ಜನರ ಜೊತೆ ಜಗದೀಶ್ ಅಥವಾ ಜನರ ಜೊತೆ ಜಗ್ಗು ಅಥವಾ ಜಗ್ಗು ಜೊತೆ ಜನ ಜೆ ಅನ್ನೋ ಒಂದು ಬ್ರ್ಯಾಂಡ್ ಅನ್ನ ಪ್ರಮೋಟ್ ಮಾಡ್ತಾ ಇದೀವಿ. ಕಾರಣ ಯಾಕೆ ಅಂತಂದ್ರೆ ತಾಲೂಕಲ್ಲೂ ಹಳ್ಳಿ ಯುವಕರು, ಇವತ್ತಿನ ಯುವ ಜನತೆ ರಾಜಕೀಯಕ್ಕೆ ಬರಬೇಕು. ನಾನು ಹೇಳಲ್ಲ IAS ಆಗಿ, IPS ಆಗಿ, ಲಾಯರ್ ಆಗಿ, ಆಯ್ತಾ, ಸರ್ಕಾರಿ ನೌಕರಿಗೆ ಹೋಗಿ ಅಂತ ಹೇಳಲ್ಲ. ವೈ ಕಾಂಟ್ ಯು ಬಿಕಮ್ ಎ ಪೊಲಿಟಿಷಿಯನ್? ಇಟ್ ಇಸ್ ಟೈಮ್ ನೀವೆಲ್ಲರೂ ರಾಜಕಾರಣಿಗಳಾಗಬೇಕು. ಆ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ಗಳಾಗಬೇಕು, ಕೌನ್ಸಿಲರ್ಗಳಾಗಬೇಕು, MLCಗಳಾಗಬೇಕು, MLAಗಳಾಗಬೇಕು, MP ಗಳಾಗಬೇಕು, CM ಆಗಬೇಕು. ಸಾಮಾನ್ಯ ಜನರ ಮಕ್ಕಳು ವಿಧಾನಸೌಧದ ಮೆಟ್ಲೇರ್ಬೇಕಾಗತ್ತೆ, ಏರ್ಬೇಕು. JDS, ಕಾಂಗ್ರೆಸ್, ಬಿಜೆಪಿ ನಿಮ್ಗೆ ನಾಮ ಇಕ್ತಾರೆ, ನಿಮ್ಮ ಟ್ಯಾಕ್ಸ್ ಅನ್ನ ನುಂಗಾಕ್ತಾರೆ, ಭ್ರಷ್ಟಾಚಾರ ಮಾಡಿ ಒಬ್ಬರಿಗೊಬ್ಬರು ಕಿತ್ತಾಡ್ತಾರೆ. ಯಾರು ಕೂಡ ನ್ಯಾಯ ಕೊಡೋ ಪರಿಸ್ಥಿತಿ ಇಲ್ಲೇ ಇಲ್ಲ. ಧರ್ಮಸ್ಥಳ ಕೇಸ್ ನೋಡಿ, 3 ಜನ ಎಂಟ್ರಾನ್ಸ್ ಆಫ್ ಗೋವಿಂದ ಗೋವಿಂದ. ಏನ್ ಕೇಳ್ತೀರ ನ್ಯಾಯ ಅವ್ರ ಹತ್ರ? ನೀವು ಏನ್ ಕೇಳಕ್ಕಾಗತ್ತೆ? ಸೊ ನಾನು
ಇಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಇಲ್ಲಿ ನೋಡ್ರೆ ಬಡವನಿಗೆ ಯಾವ ಸಮುದಾಯ ಇಲ್ಲ, ಎಲ್ಲಾ ಬಡವರು ಎಲ್ಲಾ ಸಮುದಾಯದಲ್ಲೂ ಕೂಡ ಕೈ ಕಟ್ಕೊಂಡು ನಿಂತ್ಕೊಂಡಿದೆ. ಒಕ್ಕಲಿಗರ ಅವನು ಬಡ ಒಕ್ಕಲಿಗರಾದ್ರೆ ಕೈ ಕಟ್ಕೊಂಡು ನಿಂತ್ಕೊಂತಾನೆ, ಅದು ಲಿಂಗಾಯತರಾದ ಬಡವರಾದ್ರೆ ಹಿಂಗೆ ಸ್ವಾಮಿ ಅಂತೇಳಿ ಹಿಂಗ್ ನಿಂತ್ಕೊಂತಾರೆ. ಎಲ್ಲ ಸಮುದಾಯದಲ್ಲೂ ಅಷ್ಟೇ ಬಡವ ಕೈ ಕಟ್ಕೊಂಡು ನಿಂತ್ಕೊಂತಾನೆ. ಆ ಪರಿಸ್ಥಿತಿಗೆ ಇವತ್ತಿನ ಸಮಾಜ ಬಂದ್ ನಿಂತಿದೆ. ಕೈ 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 ಬಿಚ್ಚಿ ವಿಧಾನಸೌಧಕ್ಕೆ ಗೆದ್ದು ನಾವುಗಳೇ ನಮ್ಮ ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ಪಕ್ಷವನ್ನ ಸೃಷ್ಟಿ ಮಾಡಬೇಕು ಅಂತ. ಯಾಕಂದ್ರೆ ನಾನು ಅನ್ಕೊಂಡೆ ಲಾಯರ್ ಆದ್ರೆ ನ್ಯಾಯ ಕೊಡಿಸಬಹುದು ಅಂತ, 4 ಜನ ಕೊಡಿಸಬಹುದು ಅಷ್ಟೇ. ಹೋರಾಟಗಾರರೇ ಒಂದು ನ್ಯಾಯ ಕೊಡಿಸಬಹುದು ಅಂತ ಒಂದು 4 ವಿಚಾರಗಳು ಕೊಡಿಸಬಹುದು. ಮುಂದೆ ಅನ್ಕೊಂಡೆ ರಾಜಕಾರಣಿ ಆದ್ರೆ ಕೊಡಿಸಬಹುದು ಅಂತ. ಬಟ್ ರಾಜಕಾರಣಿ ಆಡಕ್ ಹೋದ್ರೆ ಎಲ್ಲಾ ಕಡೆಯಿಂದ ನಮ್ಮನ್ನ ಬ್ಲಾಕ್ ಮಾಡಿದ್ರು. ಹಂಗಾಗಿನೇ ಇವತ್ತು ನಾವು ಐ ಹ್ಯಾವ್ ಬಾಟ್ ಇನ್ ಎ ಐಡಿಯಾಲಜಿ, ಜಗ್ಗು ಜೊತೆ ಜನ ಅಥವಾ ಜನರ ಜೊತೆ ಜಗ್ಗು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹಳ್ಳಿಗೂ ಈ ಒಂದು ಕಾನ್ಸೆಪ್ಟ್ ಅನ್ನ ರೀಚ್ ಮಾಡೋದು. ಆ ಹೆಸರಲ್ಲಿ ನೀವು ಕೇಳ್ಬೋದು ಏನ್ ಸರ್ ಜಗ್ಗು ಅಂತ ಏನ್ ಮಾಡೋದು, ನನ್ನ ಹೆಸರು ಸ್ವಲ್ಪ ಫೇಮಸ್ ಆಗಿದೆ, ಹಂಗಾಗಿ ಅದನ್ನೇ ಬ್ರ್ಯಾಂಡ್ ಆಗಿ ಯೂಸ್ ಮಾಡೋಣ. 2028ಕ್ಕೆ ಒಂದು ರಾಜಕೀಯ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಬೇಕು. ಈ ಕರ್ನಾಟಕದಲ್ಲಿ ಸಾಮಾನ್ಯ ಜನರ ಮಕ್ಕಳು MLA ಆಗಬೇಕು, ಮಿನಿಸ್ಟರ್ ಆಗಬೇಕು, MLC ಆಗಬೇಕು, CM ಆಗಬೇಕು, MP ಆಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ವರ್ಕ್ ಮಾಡೋಣ. ಇಷ್ಟು ದಿವಸ ಬೇರೆಯವರು ಏನೋ ಮಾಡ್ತಾರೆ, ಕಾಂಗ್ರೆಸ್ ಅವರು ಏನೋ ಮಾಡ್ತಾರೆ, ಸಿದ್ದರಾಮಯ್ಯ ಏನೋ ಮಾಡ್ತಾನೆ, DK ಶಿವಕುಮಾರ್ ಏನೋ ಮಾಡ್ತಾರೆ, ಕುಮಾರಸ್ವಾಮಿ ಏನೋ ಮಾಡ್ತಾನೆ, ಯಡಿಯೂರಪ್ಪನೇನೋ ಮಾಡ್ತಾನೆ, ಅವ್ರ ಮಕ್ಕಳೇನೋ ಮಾಡ್ತಾನೆ, ಈಶ್ವರಪ್ಪನೇನೋ ಮಾಡ್ತಾನೆ, ಆಯಪ್ಪನೇನೋ ಮಾಡ್ತಾನೆ, ಈ ಅಪ್ಪನೇನೋ ಮಾಡ್ತಾನೆ, ಆ ಸಮುದಾಯ ಮಾಡ್ತಾನೆ, ಜಮೀರ್ ಮಾಡ್ತಾನೆ, ಆಮೇಲೆ ಆರಿಸ್ ಏನೋ ಮಾಡ್ತಾನೆ. ಯಾರು ಏನೂ ಮಾಡಿಲ್ಲ, ಎಲ್ಲಾ ಮಾಡ್ಕೊಂಡಿರೋದು ಅವ್ರ ಹೆಂಡ್ರು ಮಕ್ಕಳಿಗೆ. ಅದು ಬಿಟ್ರೆ ನಿಮ್ಗೇನು ಮಾಡಲ್ಲ ಅನ್ನೋದು ನನಗೂ ಖಾತ್ರಿ ಆಗಿದೆ, ಮೋಸ್ಟ್ಲಿ ನಿಮಗೂ ಖಾತ್ರಿ ಆಗಿದೆ. ವಿ ನೀಡ್ ಟು ಚೇಂಜ್ ಪೊಲಿಟಿಕ್ಸ್ ಆಫ್ ಕರ್ನಾಟಕ. 2028ಕ್ಕೆ ನಮ್ಮ ಓಟನ್ನ ಅವ್ರಿಗೆ ಕೊಡೋದು ಬೇಡ, ನಮ್ಮ ಓಟನ್ನ ನಮ್ಗೆ ಹಾಕೋಣ. ವಿ ವಾಂಟ್ ಟು ಚೇಂಜ್ ದ ಪೊಲಿಟಿಕ್ಸ್ ಆಫ್ ಕರ್ನಾಟಕ. ಯಾಕೆ ಅಂತಂದ್ರೆ ನಮಗ್ ಗೊತ್ತಾಗಿದೆ, ನಮಗ್ ನ್ಯಾಯ ಬೇಕು, ನಮ್ಮ ಮಕ್ಕಳಿಗೆ ನ್ಯಾಯ ಬೇಕು ಅಂದ್ರೆ ನಾವೇ ಕೊಡಿಸ್ಕೋಬೇಕು, ನಾವೇ ಸರ್ಕಾರ ಕ್ರಿಯೇಟ್ ಮಾಡೋಣ. 2028ಕ್ಕೆ ಸಾಮಾನ್ಯ ಜನರ ಸರ್ಕಾರನ ನಾವು ಕ್ರಿಯೇಟ್ ಮಾಡೋಣ. ನಮಗ್ ಏನ್ ಬೇಕೋ ಅದನ್ನೇ ಮ್ಯಾನಿಫೆಸ್ಟೋ ಮಾಡೋಣ, ಅದನ್ನೇ ನಮಗ್ ಕೊಟ್ಕೊಡೋಣ. ನಾವು ಇನ್ನೊಬ್ಬನಿಗೆ ಓಟ್ ಹಾಕಿ ಅವನ ಹತ್ರ ಹೋಗಿ ಭಿಕ್ಷೆ ಕಟ್ಟು ಕೈ ಕಟ್ಟಿ ನಿಂತ್ಕೊಂಡು ಅವನು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅದನ್ನ ಕೈ ಮುಕ್ಕೊಂಡು ಕೇಳಿದ್ರೆ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗುವಂತ ಪರಿಸ್ಥಿತಿ ನಮ್ಗೆ ಯಾಕೆ ಬೇಕು? ಡೆಫಿನೆಟ್ಲಿ ಬೆಳ್ಳಿ ಬ್ರಾ ಬೆಳ್ಳಿ ಕಾಚಾ ಅಂತ ಬರಿತಾ ಇದಾರೆ ಅಲ್ಲಿ. ಅದು ಯಾರು ಮಾಡೋದು ಅಂತ ನಿಮಗೆಲ್ಲ ಗೊತ್ತಿದೆ. ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾನು ನೋಡ್ಬಿಟ್ವಿ ನಾವು. ಅಂತ ವರ್ಸ್ಟ್ ರಾಜಕಾರಣಿಗಳು ಐ ಲವ್ ಯು ಏನ್ ಮಾಡಕ್ಕಾಗುತ್ತೆ, ನಾನು ಹೆಸರು ಹೇಳಕ್ಕಾಗಲ್ಲ, ಅದಾಕರೆ ಇನ್ನೊಂದು ಡಿಫಾರ್ಮೇಶನ್. ಸೊ ಹಂಗಾಗಿ ನಾವು ಅರ್ಧಂಬರ್ಧ ಸತ್ಯ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಈ ಮಟ್ಟಕ್ಕೆ ರಾಜಕೀಯ ಹೊಲಸಾಗಿ ಬಂತು ಕರ್ನಾಟಕದಲ್ಲಿ. ಕ್ಯಾನ್ ಯು ಜಸ್ಟ್ ಬಿಲೀವ್? ಸಾಮಾನ್ಯ ಜನ ಒಂದು ಮಾಂಗಲ್ಯ ತಗೊಳಕ್ಕಾಗಲ್ಲ. ಇವತ್ತು ಚಿನ್ನದ ಬೆಲೆ 1,17,10 ಗ್ರಾಮು 1,17,000 ಒಂದು ಮಾಂಗಲ್ಯ ತಗೊಳಕ್ಕಾಗಲ್ರಿ ಸಾಮಾನ್ಯ ಜನ. ಇನ್ನು ಇವರು ಕದ್ದಿರೋ ದುಡ್ಡನ್ನೆಲ್ಲ ಕ್ಯಾಶ್ ಇಟ್ಕೊಂಡ್ರೆ ಮೋದಿ ಅಂತವ್ರು ನೋಟ್ ಚೇಂಜ್ ಮಾಡ್ಬಿಡ್ತಾರೆ ಅಂತ ಹೇಳಿ ಬಿಜೆಪಿಯವರು ಕದ್ದಿರೋ ದುಡ್ಡನ್ನೆಲ್ಲ, ಭ್ರಷ್ಟಾಚಾರ ಮಾಡಿರೋ ದುಡ್ಡನ್ನೆಲ್ಲ ರಾಜಕಾರಣಿಗಳಾಗಿರ್ಬೋದು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಚಿನ್ನದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಚಿನ್ನನ ಕೊಂಡ್ಕೊಂಡು, ಅದಕ್ಕೋಸ್ಕರನೇ ಚಿನ್ನ ಇವತ್ತು ಆಕಾಶದ ಎತ್ತರಕ್ಕೆ 1,18,000 ಆಗಿ ಕೂತಿದೆ. ಸೊ ಏನ್ ಮಾಡಬಹುದು? ಇನ್ ಕೇಸ್ ಜಗದೀಶ್ ಅವರೇ, ಜಗ್ಗು ಜೊತೆ ಜನ ನಾವೆಲ್ಲ ಸೇರಕ್ ರೆಡಿ ಇದ್ದೀವಿ. ಒಂದಷ್ಟು ಮೆಂಬರ್ಶಿಪ್ಗಳು ಮಾಡಿ ಫಂಡಿಂಗ್ ಮಾಡೋಣ. ಸೆಲ್ಫ್ ಫಂಡಿಂಗ್ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಹತ್ರನೂ ಅಷ್ಟೇ ಕಡಿಮೆ ದುಡ್ಡು ಇರೋದು, ನಿಮ್ಮ ಹತ್ರನೂ ಕಡಿಮೆ ದುಡ್ಡು ಇರೋದು. ಆದ್ರೆ ಹನಿ ಗೂಡಿದ್ರೆ ಹಳ್ಳ, ಓಕೆ, ತೆನೆ ಗೂಡಿದ್ರೆ ಬಳ್ಳ ಅಂತಾರೆ. ನಾವೆಲ್ಲ 1,000 ರೂಪಾಯಿ ಹಾಕೊಂಡು ಎಲೆಕ್ಷನ್ 2028ರ ಈ ಚುನಾವಣೆಗೆ ಇವತ್ತಿಂದ ತಯಾರಿ ಮಾಡಿದ್ರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಅದಕ್ಕೋಸ್ಕರನೇ ಜಗ್ಗು ಜೊತೆ ಜನ ಅಥವಾ ಜನರ ಜೊತೆ ಜಗ್ಗು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 2028ಕ್ಕೆ ಬರೋ ಅಂತ ಚುನಾವಣೆಗೆ, ಅದರ ಹಿಂದೆ ಬರೋ ಅಂತ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿಗೆ ಎಲ್ಲಾ ಕಡೆ ನಮ್ಮ ಜನರನ್ನ, ನಮ್ಮ ಸಾಮಾನ್ಯ ಜನರನ್ನ ಈ ಚುನಾವಣೆಗೆ ನಿಲ್ಲಿಸಬೇಕು, ಅವರನ್ನ ಗೆಲ್ಲಿಸಬೇಕು, ನಾನು ಗೆಲ್ಲಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದು ಎಷ್ಟೋ ಜನ ಆಮ್ ಆದ್ಮಿ ಪಾರ್ಟಿಗೆ ಹೋದೆ, 4 ವರ್ಷ ಕೆಲಸ ಮಾಡಿದೆ. ಅವ್ನ್ ಪೃಥ್ವಿರೆಡ್ಡಿ ಕರ್ಕೊಂಬರೋದು, ಸೀಟ್ ಕೊಡೋದು, ಕಾಸು ಮಾಡ್ಕೊಳ್ಳೋದು, ಡೊನೇಷನ್ ಇಸ್ಕೊಳ್ಳೋದು, ಮಾರಾಟ ಮಾಡೋದು, ಓಡಾಗೋದು. ಆಮ್ ಆದ್ಮಿ ಪಾರ್ಟಿ 4 ವರ್ಷ ಕೆಲಸ ಮಾಡಿದ್ವಿ ನಿಯತ್ತಾಗಿ, ಆಮ್ ಆದ್ಮಿ ಪಾರ್ಟಿ ಅಂತಾರೆ ಅಂತ. ಬಟ್ ಅಲ್ಲಿ ರಾಜ್ಯದಲ್ಲಿ ಎಲ್ಲರೂ ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರಿಗಳಾಗಿ ವಸೂಲಿ ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿಲಿ ಇರೋ ಕಮಿಟಿ ಇದೆಯಲ್ಲ, ರಾಜ್ಯ ಕಮಿಟಿ, ಅವರ ಅಧಿಕಾರನೇ ಬೇಡ, ಅಧಿಕಾರನೇ ಬರ್ದಿರ ಹಾಳು ಮಾಡಿಟ್ಟಿದ್ದಾರೆ. ಹಂಗಾಗಿ ಕಾಂಗ್ರೆಸ್ ಅವರು ನಮ್ಮನ್ನ ಕರೆಯಲ್ಲ, ನಿಮ್ಮನ್ನು ಕರೆಯಲ್ಲ. ಅವ್ರೇನಿದ್ರು ನಿಮ್ ಓಟ್ ಕೇಳ್ತಾರೆ, ಟ್ಯಾಕ್ಸ್ ಕಟ್ಟಿ ಅಂತಾರೆ. ಬಿಜೆಪಿಯವರು ಅಷ್ಟೇ, ನಿಮ್ಮನ್ನು ಕರೆಯಲ್ಲ, ನಮ್ಮನ್ನು ಕರೆಯಲ್ಲ. ಯಾಕೆ ಅಂತಂದ್ರೆ ನಿಮ್ ಓಟ್ ಬೇಕು, ನಿಮ್ ಗಲಾಟೆ ಬೇಕು, ನಿಮ್ಗೆಲ್ಲ 4 ಒದೆ ಬಿದ್ರು ಪೊಲೀಸರ ಕೈಯಲ್ಲಿ ಒಳಗಡೆ ಹೋದ್ರೆ ನಿಮ್ಮನ್ನು ಉಪಯೋಗಿಸ್ಕೊಂಡು ಮಾರ್ಕೆಟಿಂಗ್ ಮಾಡಬೇಕು. ಅಲ್ಲೇನ
ಬಿಜೆಪಿ ಅವ್ರಿಗೆ ಯಾರಾದ್ರೂ ಹಿಂದೂಗಳು ಸತ್ರೆ ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಂತಾರೆ. ಆ ಪರಿಸ್ಥಿತಿಗಿದೆ. ಬಿಜೆಪಿ ಅವ್ರು ಕರೆಯಲ್ಲ, ಕಾಂಗ್ರೆಸ್ ಅವ್ರು ಕರೆಯಲ್ಲ, ಜೆಡಿಎಸ್ ಅವ್ರು ಕರೆಯಲ್ಲ. ಯಾಕಂದ್ರೆ ಆ ಇರೋ ಸೀಟ್ಗಳೆಲ್ಲ ಅವ್ರಿಗೆ ಬೇಕು. ಇನ್ನು ಉಳಿದಿರೋದು ಆಮ್ ಆದ್ಮಿ ಪಾರ್ಟಿ, ಅದು ವೇಸ್ಟ್ ಆಗ್ಬಿಟ್ಟಿದೆ. ಹಂಗಾಗಿನೇ 2028ಕ್ಕೆ ಏನಾದ್ರೂ ಮಾಡಿ ಒಂದು ರಾಜಕೀಯ ಪಕ್ಷನ ತರಲೇಬೇಕು. 2028ಕ್ಕೆ ಜನರಿಗೆ ದ ಪವರ್ ಆಫ್ ವಿಧಾನಸೌಧ, ದ ಪವರ್ ಆಫ್ ಪಾರ್ಲಿಮೆಂಟ್ ಅನ್ನ ತೋರಿಸಲೇಬೇಕು. ಒಬ್ಬ ನಮ್ಮ ಟೀಮಲ್ಲಿ ಇರೋರು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು, ಕೌನ್ಸಿಲರ್ ಆಗಬೇಕು, MLC ಆಗಬೇಕು, MLA ಆಗಬೇಕು, CM ಆಗಬೇಕು, MP ಆಗಬೇಕು. ತಪ್ಪಿದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ತಪ್ಪೇನಿಲ್ಲ. ಯಾಕಂದ್ರೆ ನಾವು ಆರ್ಗನೈಸ್ ಮಾಡೋಣ. ಇಷ್ಟು ದಿವಸ ನಾವೆಲ್ಲ ಹಾಳಾಗೋಗಿದ್ದಾಯ್ತು. ಇಷ್ಟು ದಿನ ನೋಡಿ, ಓಟ್ ಹಾಕ್ಸ್ಕೊಂತಾರೆ, ಬೆಲೆ ಏರಿಕೆ ಮಾಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಟ್ಯಾಕ್ಸ್ ನುಂಗಾಕ್ತಾರೆ. ಕರ್ನಾಟಕದಲ್ಲಿ 4 ಲಕ್ಷ ಕೋಟಿ ನುಂಗಾಕ್ತಾರೆ, ಕೇಂದ್ರ ಸರ್ಕಾರದಲ್ಲಿ 40 ಲಕ್ಷ ಕೋಟಿ ನುಂಗಾಕ್ತಾರೆ. ಕರ್ನಾಟಕದಲ್ಲಿ 8 ಲಕ್ಷ ಕೋಟಿ ಸಾಲ ಮಾಡಿಟ್ಟಿರ್ತಾರೆ, ಮೋದಿ ಸರ್ಕಾರ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿರ್ತಾರೆ. ಕರ್ನಾಟಕದಲ್ಲಿ ನಾವುಗಳೆಲ್ಲ ಗೆದ್ರೆ ಏನು ಮಾಡಬಹುದು ಅಂತ ನೀವು ಕೇಳೋದಾದ್ರೆ ಡೆಫಿನೆಟ್ಲಿ ಏನು ಮಾಡಬೇಕು ಅದನ್ನ ಮಾಡೋಣ. ಏನು ಇಲ್ಲ ರೀ. ಕರ್ನಾಟಕದಲ್ಲಿ 41,000 ಕೆರೆಗಳಿದೆ. 41,000 ಕೆರೆಗಳಲ್ಲಿ 30,000 ಕೆರೆ ಇರೋದು. 11,000 ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದಾರೆ. 11,000 ಕೆರೆಗಳನ್ನ ರೀಕ್ಲೇಮ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನಾವು ಅಧಿಕಾರಕ್ಕೆ ಬಂದ್ರೆ 41,000 ಕೆರೆಗಳನ್ನ ಹೂಳೆತ್ತಬೇಕಾಗತ್ತೆ. ಏನು ಹೂಳೆತ್ತದು ಅಂತಂದ್ರೆ 1500 ಅಡಿಗೆ ನೀರು ಹೊರಟಾಗಿದೆ. ತಿನ್ನಕ್ ಅನ್ನ ಇದ್ರೆ ರಾಜಕೀಯ ಮಾಡಕ್ಕಾಗೋದು, ತಿನ್ನಕ್ ಅನ್ನ ಇದ್ರೆ ಬಿಸ್ನೆಸ್ ಮಾಡಕ್ಕಾಗೋದು. ಮೊದಲು ರೈತರಿಗೆ ಕೊಡಬೇಕಾದನ್ನ ಕೊಟ್ಟು ಅವರ ಜೀವನಗಳನ್ನ ರೆಡಿ ಮಾಡಬೇಕಾಗತ್ತೆ. ಎಲ್ಲ ಸರ್ಕಾರಿ ಶಾಲೆಗಳು 2 ಲಕ್ಷ 1 ಲಕ್ಷ, ಹಳ್ಳಿಗಳ ಕಡೆ ಹೋದ್ರೆ 50,000 ಮಿನಿಮಮ್ ಎಜುಕೇಶನ್ಗಿದೆ. ನಾವು ಎಜುಕೇಶನ್ ಬಂಡವಾಳ ಹಾಕಿದ್ರೆ ಮಕ್ಕಳು ಕಳ್ಳರು, ಡಕಾಯಿತರು, ಲೂಟಿಕೋರು ಆಗದೇ ಇರ್ತಾರ. ಒಂದು ಮೆಡಿಕಲ್ ಸೀಟ್ಗೆ 5 ಕೋಟಿ ಬೇಕು. ಒಂದು MBBS ಮಾಡ್ಬೇಕಾದ್ರೆ 5 ಕೋಟಿ ಬೇಕು. MS ಅಂತಂದ್ರೆ 10 ಕೋಟಿ ಬೇಕು. 10 ಕೋಟಿ ಕೊಟ್ಟು ಅವ್ನು ಡಾಕ್ಟರ್ ಆದ್ರೆ ಅವ್ನು ಲೂಟಿ ಮಾಡಲ್ವಾ? ನಿಮ್ಮನ್ನ ಲೂಟಿ ತಾನೆ ಅವ್ನು ಮಾಡೋದು. ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಇಸ್ ನಾನ್ ಪ್ರಾಫಿಟಬಲ್ ಇಂಡಿಯಾ, ಬಟ್ ಸ್ಟಿಲ್ ವಿ ಸೆಲ್ ಇಟ್ ಫಾರ್ ಕಾಸ್ಟ್. ಇದು ಬದಲಾವಣೆ ಆಗ್ಬೇಕಾಗಿದೆ. ಬರೀ ಎಜುಕೇಶನ್ ಒಂದೇ ಅಂತಲ್ಲ, ಕರ್ನಾಟಕದಲ್ಲಿ 58 ಟೋಲ್ ಗೇಟ್ಗಳಿದೆ, ರಾಷ್ಟ್ರೀಯ ಹೆದ್ದಾರಿ ಟೋಲ್ ಗೇಟ್ಗಳು. ಅವನ್ನ ತೆಗೆದಾಕ್ಬೇಕಾಗತ್ತೆ. ರಾಜ್ಯ ಹೆದ್ದಾರಿ ಟೋಲ್ ಗೇಟ್ ನೀವೇ ಹೇಳ್ತೀರಾ ಸರ್, ಸೆಂಟ್ರಲ್ ಗವರ್ಮೆಂಟ್ ರಾಷ್ಟ್ರೀಯ ಹೆದ್ದಾರಿಗಳು ಪಾಲಿಸಿ ಮಾಡೋಣ. ನಾವುಗಳು ಗೆದ್ದು ಬಂದ್ರೆ ಟೋಲ್ ಗೇಟ್ ಮುಕ್ತ ಕರ್ನಾಟಕ ಆಗಬೇಕು. ಯಾವುದೇ ರೋಡ್ ಅಲ್ಲಿ ಟೋಲ್ ಗೇಟ್ ಇರಬಾರ್ದು. ದ ಸ್ಟೇಟ್ ಗವರ್ಮೆಂಟ್ ಶುಡ್ ಟೇಕ್ ದ ಬರ್ಡನ್ ಆಫ್ ಪೇಯಿಂಗ್ ಅಂಡ್ ಕ್ಲಿಯರಿಂಗ್ ದ ಡೆಬಿಟ್ಸ್ ಆಫ್ ದ ಟೋಲ್ ಗೇಟ್ಸ್. ನಾವುಗಳೇನಾದ್ರೂ ಸರ್ಕಾರ ಮಾಡಿದ್ರೆ ಕರ್ನಾಟಕದಲ್ಲಿ ಟೋಲ್ ಗೇಟ್ ಮುಕ್ತ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು ಇರ್ತದೆ. ವಿ ವಿಲ್ ಮೇಕ್ ಎಜುಕೇಶನ್ ಆಕ್ಸೆಸಿಬಲ್ ಇವನ್ ಫಾರ್ ಪೋರ್. ಎಜುಕೇಶನ್ ಅನ್ನೋದು ಪ್ರೈವೇಟ್ ಸ್ಕೂಲ್ಗೆ ಶ್ರೀಮಂತರ ಮಕ್ಕಳು ಹೋಗ್ತಾರೆ, ಬಡವ್ರ ಸ್ಕೂಲ್ಗೆ, ಸರ್ಕಾರಿ ಶಾಲೆಗೆ ಬಡವ್ರ ಮಕ್ಕಳು ಹೋಗ್ತಾರೆ. ಲೆಟ್ ಅಸ್ ಬ್ರಿಡ್ಜ್ ದಿಸ್ ಗ್ಯಾಪ್. ಬಡವರು, ಸಾಹುಕಾರರು, ಎಜುಕೇಶನ್ ಅಲ್ಲಿ ಯಾವುದೇ ತಾರತಮ್ಯ ಇರಬಾರ್ದು. ಇವನ್ ಸರ್ಕಾರಿ ಶಾಲೆ ಸಹ ಪ್ರೈವೇಟ್ ಸ್ಕೂಲ್ ತರ ಇರಬೇಕು. ಲೆಟ್ಸ್ ಬ್ರಿಡ್ಜ್ ದ ಗ್ಯಾಪ್. 41,000 ಕೆರೆಗಳಿದೆ, ಹೂಳೆತ್ತಿಲ್ಲ. 78 ವರ್ಷ ಆಯ್ತು ಹೂಳೆತ್ತಿಲ್ಲ ಕರ್ನಾಟಕದಲ್ಲಿ. ಅದರಲ್ಲಿ 11,000 ಕೆರೆಗಳು ನುಂಗಾಕಿರೋ ಕೆರೆಗಳನ್ನ ರೀಕ್ಲೇಮ್ ಮಾಡಿಕೊಂಡು ಎಲ್ಲ 41,000 ಕೆರೆಗಳನ್ನ ಹೂಳೆತ್ತಿದ್ರೆ ಬೋರ್ವೆಲ್ ಅಲ್ಲಿ 1,500 ಅಡಿ ಇರೋ ನೀರು 200 ಅಡಿಗೆ 300 ಅಡಿಗೆ ಬರ್ತದೆ. ರೈತರಿಗೆ ಉಪಯೋಗ ಆಗುತ್ತೆ. ರೈತರುಗಳಿಗೆ 40 ಲಕ್ಷ ಪಂಪ್ ಸೆಟ್ ಇದೆಯಂತೆ. ಇಫ್ ಐ ಆಮ್ ನಾಟ್ ರಾಂಗ್, ನನಗೆ ಕರೆಕ್ಟ್ ಆಗಿ ಫಿಗರ್ಸ್ ಗೊತ್ತಿಲ್ಲ. 40 ಲಕ್ಷ ಪಂಪ್ ಸೆಟ್ ಅಂತಂದ್ರು. 10 HP ಸೋಲಾರ್ ಮತ್ತೆ ವಿಂಡ್ ಮಿಲ್ ಕೊಟ್ಟಿರೋದಂದ್ರೆ 90% ಸಬ್ಸಿಡಿನಲ್ಲಿ ಸರ್ಕಾರ. ನಮ್ಮ ರೈತರು ನಾವು ಸಾಯೋವರೆಗೂ ಉಚಿತವಾಗಿ ಊಟ ಹಾಕ್ತಾರೆ ನಮ್ಗೆ. ಈ ಸರ್ಕಾರಗಳು KDB ಇಂಡಸ್ಟ್ರಿಯಲ್ ಟೌನ್ಗಳು ಮಾಡ್ತಾರೆ, ಲೇಔಟ್ಗಳು ಮಾಡ್ತಾರೆ, ರಿಂಗ್ ರೋಡ್ ಮಾಡ್ತಾರೆ, ಏರ್ಪೋರ್ಟ್ ಮಾಡ್ತಾರೆ. ಆದ್ರೆ ಎಕ್ಸಿಸ್ಟಿಂಗ್ ಆಗಿರುವಂತ ಅಗ್ರಿಕಲ್ಚರ್ಗೆ ಯಾವುದೇ ಮಾನ್ಯತೆ ಕೊಡಲ್ಲ. 3,000 ಜನ ರೈತರು ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸೂಸೈಡ್ ಮಾಡಿಕೊಂಡು ನೇಣಕಂಡು ಸತ್ತೋಗಿದ್ದಾರೆ. ಯಾವ ಬದಲಾವಣೆ ತಗೊಂಡ್ಬಂದ್ರು ಕಾಂಗ್ರೆಸ್ ಸರ್ಕಾರ ತಂದೇ ಇಲ್ಲ. ದೇ ಹ್ಯಾವ್ ನಾಟ್ ಬಾಟ್ ಎನಿ ರಿಫಾರ್ಮ್ಸ್. ಸೊ ಹಾಗಾಗಿ ನಾವ್ ಹೇಳೋದೇನು ಅಂತಂದ್ರೆ, ಅಕಸ್ಮಾತ್ 2028ಕ್ಕೆ ಜನಗಳ ಸರ್ಕಾರ ಮಾಡಂಗಿದ್ರೆ ಸಾಕಷ್ಟು ಬದಲಾವಣೆಗಳನ್ನ ಈ ಒಂದು ಕರ್ನಾಟಕದಲ್ಲಿ ಜನ ಒಂದ್ ರೀತಿ ಹೆಂಗಾಗ್ಬಿಟ್ಟಿದ್ದಾರೆ ಗೊತ್ತೇನ್ರಿ? ATM ಕಾರ್ಡ್ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಉಜ್ಗ, ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಉಜ್ಗ. ವಿ ಹ್ಯಾವ್ ಬಿಕಮ್ ಮೋರ್ ಆರ್ ಲೆಸ್ ಲೈಕ್ ATM ಕಾರ್ಡ್ಸ್. ನಮಗೆ ಯಾವುದೇ ಸ್ವತಂತ್ರ ಇಲ್ಲ. 6 ಕೋಟಿ ಕನ್ನಡಿಗರು ಮುಖದಲ್ಲಿ, ಕನ್ನಡಿನಲ್ಲಿ ಮುಖ ನೋಡ್ಕೊಳ್ಳಿ, ನಿಮ್ಮ ಮುಖದಲ್ಲಿ ನಗು ಇಲ್ಲ. ಈ ನಗು ಕಿತ್ಕೊಂಡವರು ಇದೇ ಕರ್ನಾಟಕದ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಭ್ರಷ್ಟ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು. ನಿಮ್ಮನ್ನ ಜಾತಿ ಧರ್ಮದಲ್ಲಿ ಒಡೆದು ನಿಮ್ಮನ್ನ ಡಿವೈಡ್ ಮಾಡಿ, ಎಲ್ಲಾ ಕಡೆ ಡಿವೈಡ್ ಮಾಡಿ. ನಮ್ದು ತಪ್ಪಿದೆ. ಈ ರೀತಿಯ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಕರ್ನಾಟಕಕ್ಕೆ ಬೇಕಾಗಿದೆ.
ತರೋಣ, ಪ್ರಯತ್ನ ಬೀಳೋಣ. ಆಗೋದು ಬಿಡುವುದು ಆ ಭಗವಂತನ್ ಬಿಟ್ಟಿದ್ದು. ವಿ ವಿಲ್ ಶೋ ವಾಟ್ ಎ ಕಾಮನ್ ಮ್ಯಾನ್ ಕ್ಯಾನ್ ಡೂ. ನಾನು ಅದಕ್ಕೋಸ್ಕರನೇ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ. ಐ ಆಮ್ ಓಪನ್ಲಿ ಟೆಲಿಂಗ್ ಜಗದೀಶ್ ಜೊತೆ ಓಕೆ, ಈ ಒಂದು ಸಮಾಜ ಅಂತ ಈ ಒಂದು ಇದನ್ನ ಪ್ರಮೋಟ್ ಮಾಡ್ತಾ 2028ಕ್ಕೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅನ್ನು, ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ನ ಕ್ರಿಯೇಟ್ ಮಾಡಬೇಕಾಗಿದೆ. ಬಿಜೆಪಿಗೆ ವೋಟ್ ಹಾಕಲ್ಲ. ಯಾಕೆಂದ್ರೆ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಸತ್ರೆ ನ್ಯಾಯ ಕೊಡ್ಸಕ್ ಬರಿಲ್ಲ, ಯಾರ್ದೋ ಜೊತೆಲಿ ಹೋಗಿ ನಿಂತ್ಕೊಂಡ್ರು. ಕಾಂಗ್ರೆಸ್ ಅವರು ಕೋರ್ಟ್ ಅಲ್ಲಿ ಹೇಳ್ತಾರೆ ಏನೋ ಷಡ್ಯಂತ್ರ ನಡೆದಿದೆ, ತನಿಖೆ ಮಾಡಬಾರ್ದು ಅಂತ. ಇಬ್ರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇನ್ ಜೆಡಿಎಸ್ ಏನು ಇಲ್ದಿರನೆ ಏನೂ ಮಾಡಲ್ಲ. ಈ ಕಡೆ ಚಾನ್ಸ್ ಸಿಕ್ಕರೆ ಬಿಜೆಪಿಗೆ ಓಡೋಗ್ತಾರೆ, ಈ ಕಡೆ ಚಾನ್ಸ್ ಸಿಕ್ಕರೆ ಕಾಂಗ್ರೆಸ್ಗೆ ಓಡೋಗ್ತಾರೆ. ಇಂಥವ್ರೆ ಈ ಕರ್ನಾಟಕದ ಹೊಟ್ಟೆ ತುಂಬೋಗಿದೆ, ಸಾಕಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೂ ಪೊಲಿಟಿಕ್ಸ್ ಬೇಕು. ಏನಕ್ಕೆ ಅಂತಂದ್ರೆ ಮಾಡ್ರ ಆಸ್ತಿನ ಮೇಂಟೈನ್ ಮಾಡಕ್ಕೆ. ಈಗ ಜನರ ಜೇಬಲ್ ದುಡ್ಡಿಲ್ಲ, ಜನರ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಇರೋದೆಲ್ಲ ಒಂದೇ. ಜನರು ಸಾಲ ಮಾಡ್ಕೊಂಡಿರೋದು ಕೇಂದ್ರ ಸರ್ಕಾರದ ಸಾಲ, ರಾಜ್ಯ ಸರ್ಕಾರದ ಸಾಲ. 8 ಲಕ್ಷ ಕೋಟಿ ರಾಜ್ಯ ಸರ್ಕಾರ ಮಾಡಿಟ್ಟವ್ರೆ. ನಿಮ್ಮ ಸಾಲದ ಜೊತೆ ಅದನ್ನು ನೀವು ಕಟ್ಟಬೇಕು. ಮೋದಿ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟವನು, ಅದನ್ನು ನೀವು ಕಟ್ಟಬೇಕಾಗತ್ತೆ. ಅಲ್ರಿ, ಮಜಾ ಮಾಡೋದು ಇವರು, ಹೆಲಿಕಾಪ್ಟರ್ ಸುತ್ತಾಡೋದು ಇವರು, ನಾವು ಕೊಟ್ಟಿರೋ ತೆರಿಗೆ ನಾವು ನುಂಗಾಕೋದು ಇವರು, ಆಮೇಲೆ ಸಾಲ ಮಾಡಿ ನಮ್ಮನ್ನ ಕಟ್ಟು ಅಂತಾರೆ. ನಮ್ ಸಾಲನೇ ನಾವು ಕಟ್ಟಕ್ಕಾಗಲ್ಲ, ಇನ್ನು ಅವ್ರ ಸಾಲನ ಎಲ್ಲಿ ಕಟ್ಟಣ? ನಮ್ಮ ಮಕ್ಕಳ ಭವಿಷ್ಯನ ಇವರು ಸಾಲ್ಗಾರರಾಗಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಪರ್ವನ ರಾಜಕೀಯವಾಗಿ ತರೋಣ. ನನ್ನ ಶ್ರಮ ವೇಸ್ಟ್ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ. ನೀವೆಲ್ಲ ಸಾಥ್ ಕೊಡೋದಾಯ್ತು ಅಂತಂದ್ರೆ ವಿ ವಿಲ್ ಬ್ರಿಂಗ್ ಎ ನ್ಯೂ ಪೊಲಿಟಿಕಲ್ ಆಲ್ಟರ್ನೇಟಿವ್. ಈ ಜೆಡಿಎಸ್ ಕಾಂಗ್ರೆಸ್ ಮೂರು ಜನ ಉಸಿರು ಒಳ್ಳಿಗಳು. ಮೂರು ಪಾರ್ಟಿಲೂ ಭ್ರಷ್ಟಾಚಾರ ಮಾಡೋರಿದ್ದಾರೆ. 3 ಪಾರ್ಟಿಲಿ ಚಾರ್ಜಸ್ ಇದೆ. ಕ್ರೈಮ್ ಅಗೇನ್ಸ್ಟ್ ವುಮನ್, ಹೆಣ್ಣು ಮಕ್ಕಳ ಮೇಲೆ ಚಾರ್ಜಸ್ ಇರುವಂತ ವ್ಯಕ್ತಿಗಳು 3 ಪಾರ್ಟಿಲಿ ಇದ್ದಾರೆ. 3 ಪಾರ್ಟಿಲಿ ಇರೋರು ಶ್ರೀಮಂತರು, ಕೋಟ್ಯಾಧೀಶರು, ಹೊಟ್ಟೆ ತುಂಬಿರೋರು. ಮತ್ತೆ ಯಾಕೆ ವೋಟ್ ಹಾಕ್ತೀರಾ? ವೋಟ್ ಹಾಕೋದ್ ಬೇಡ. ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡ್ತೀವಿ. ಪತ್ರಕರ್ತರಾಗಿರ್ಬೋದು, ಇವತ್ತಿನ BE ಓದಿದ್ರೆ ಹೆಣ್ಮಕ್ಳು ಗಂಡ್ಮಕ್ಳಾಗಿರ್ಬೋದು, ರಾಜಕೀಯಕ್ಕೆ ಬನ್ನಿ. ಒಂದ್ಸತಿ MLA ಆದ್ರೆ ಪೆನ್ಷನ್ ಬರುತ್ತೆ ನಿಮ್ಗೆ. 1 ಲಕ್ಷ ಪೆನ್ಷನ್ ಬರ್ತದೆ. ನಿಮ್ ಮಕ್ಕಳಿಗೆ, ನಿಮ್ ಫ್ಯಾಮಿಲಿಗೆ ಫ್ರೀ ಮೆಡಿಕಲ್. ಇಟ್ ಇಸ್ ಎನ್ ಎಂಪ್ಲಾಯ್ಮೆಂಟ್. ರಾಜಕೀಯ ಅನ್ನೋದು ಎಂಪ್ಲಾಯ್ಮೆಂಟ್. ಈ ವಯಸ್ಸಲ್ಲಿ 75 ವರ್ಷ ವಯಸ್ಸು, ಸಿದ್ದರಾಮಯ್ಯ CM ಕುರ್ಚಿ ಬಿಡಲ್ಲ ಅಂತಾರೆ. ರಾಜಕೀಯ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಆಸಕ್ತವಾಗಿದೆ ಅಂತ ಸಿದ್ದರಾಮಯ್ಯನವ್ರು ನೋಡಿ ತಿಳ್ಕೊಳ್ಳಿ. ಯಡಿಯೂರಪ್ಪ CM ಆದ, ನನ್ನ ಮಗನ ವಿಜೇಂದ್ರನೇ ಆಗ್ಬೇಕು ಅಂತಾನೆ. ಎಷ್ಟು ಪೊಲಿಟಿಕಲ್ ಇದೆಯಾರ ಅಟ್ಯಾಚ್ ಟು ದ ಪವರ್, ಅರ್ಥ ಮಾಡ್ಕೊಳ್ಳಿ. ನೀವು ನೋಡಿದ್ರೆ ನಾನು BE ಓದ್ತೀನಿ, ನಾನು 99% ತಗೊಂತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಅದೇ IAS ಆಗ್ತೀನಿ. ಎಲ್ಲೋ ಏನಾದ್ರೂ ಕೂಡ IAS ಆದ್ರೂ ಕೂಡ ಕೈ ಕಟ್ಟಿ ನಿಂತ್ಕೊಬೇಕು. ಒಬ್ಬ ಅನ್ಎಜುಕೇಟೆಡ್ ಮಂತ್ರಿ ಹತ್ರ ಆ ಕೆಲಸ ಯಾಕೆ? ಬಿಕಮ್ ಎ ಬಾಸ್ನ, ಒಂದು ಬಾಸ್ ಆಗ್ರಿ ಅಂತ ನಾವೆಲ್ಲ ನಿಮ್ಗೆ ಹೇಳ್ತಾ ಇರೋದು. ಪ್ರಯತ್ನ ಬೀಳೋಣ ಗುರು. ರಾಜಕೀಯ ಬದಲಾವಣೆ ಮಾಡಕ್ಕೆ ಒಂದು ಪ್ರಯತ್ನ ಬೀಳೋಣ. ಈ ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯ ಇದೆಯಲ್ಲ, ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ತರುತ್ತೆ. ಸೌಜನ್ಯ ಪ್ರಕರಣ ವಿಲ್ ಬ್ರಿಂಗ್. ಸೌಜನ್ಯ ಅನ್ನೋ ಹೆಣ್ಮಕ್ಳು ಪ್ರಾಣ ಕೊಟ್ಟು ಕರ್ನಾಟಕದಲ್ಲಿ ರಾಜಕೀಯ ಪರ್ವ ಬದಲಾವಣೆ ಆಗುತ್ತೆ. ಈ ಧರ್ಮಸ್ಥಳ ಹತ್ಯಾಕಾಂಡ ಕರ್ನಾಟಕದ ರಾಜಕೀಯ ದಿಕ್ಸೂಚಿಯನ್ನ ಬದಲಿಸ್ತದೆ. ನಾನ್ಯಾರು ಸತೀಶ್ ಜಾರಕಿಹೊಳಿ ತರ ಹೆಲಿಕಾಪ್ಟರ್ ತಗೊಳ್ರಿ ಗುರು MLA ಆಗಿ ಅಂತ ನಾನು ಹೇಳಕ್ ಹೋಗಲ್ಲ. ಸಮಾಜಕ್ಕೆ ಒಳ್ಳೇದ್ ಮಾಡ್ರಿ ಗುರು, ನಿಮ್ಗೂ ಒಳ್ಳೇದ್ ಮಾಡ್ಕೊಳ್ಳಿ. ನಮ್ಗೆ ಹೆಲಿಕಾಪ್ಟರ್ ಬೇಡ. DK ಶಿವಕುಮಾರ್ ತರ 1400 ಕೋಟಿ ಡಿಕ್ಲರೇಷನ್ ಬೇಡ. ಆದರೆ ವಿಧಾನಸೌಧದಲ್ಲಿ ಸಾಮಾನ್ಯ ಜನ ಕುತ್ಕೊಂಡಿಲ್ಲ ಅಂತಂದ್ರೆ ಇವರೆಲ್ಲ ಶ್ರೀಮಂತರು, ಇವರೆಲ್ಲ ದುಡ್ಡಿರೋರು, ಇವರೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡೋರು. ಈ ನಟ್ಟು ಬೋಲ್ಟ್ ನ ಸೋಲಿಸಬೇಕು. ಈ ಒದ್ದು ಒಳಗಾಕಿನ ಸೋಲಿಸಿ ಮನೆ ಕಳಿಸ್ಬೇಕು. ಈ ಹೆಲಿಕಾಪ್ಟರ್ಗಳನ್ನ ಮನೆ ಕಳಿಸ್ಬೇಕು. ಈ 1400 ಕೋಟಿ ಡಿಕ್ಲರೇಷನ್ ಮನೆ ಕಳಿಸ್ಬೇಕು. ಎಲ್ಲರನ್ನೂ ಕೂಡ ಆಯ್ದು ಮನೆ ಕಳಿಸ್ಬೇಕಾಗಿದೆ. ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ಜಿಲ್ಲೆನ ಮಾಫಿಯಾ ಮಾಡ್ಕೊಂಡಿದ್ದಾನೆ. ಇದಕ್ಕೋಗೋ ಬೆಳಗಾಂಗೋಗೋ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಬಳ್ಳಾರಿಗೆ ಬಾ, ಬಳ್ಳಾರಿ ಬ್ರದರ್ಸ್. ಇನ್ ಕೆಳಗಡೆ ಬಾ ಈಶ್ವರ್ ಖಂಡ್ರೆ, ಅದ ಕೆಳಗಡೆ ಬಾ ಗುಲ್ಬರ್ಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ, ಧರ್ಮ್ ಸಿಂಗ್ ಮಕ್ಕಳು. ಅದ ಕೆಳಗಡೆ ಬಾ ಶಾಮನೂರ್ ಶಿವಶಂಕರಪ್ಪ ಮತ್ತೆ ಅವರ ಅಪೋಸಿಟ್. ಇನ್ನೂ ಕೆಳಗ್ ಬಾ ಪರಮೇಶ್ವರು, ಅವರ ಸಿಂಡಿಕೇಟ್. ಈ ಕಡೆ ಮೈಸೂರು ಕಡೆ ಹೋಗೋ ಅಲ್ಲಿ ಸಿದ್ದರಾಮಯ್ಯ ಅಂಡ್ ಸಿಂಡಿಕೇಟ್. ಈ ಕಡೆ ಮಂಗಳೂರು ಕಡೆ ಹೋಗೋ ಅಲ್ಲೊಂದು 4-5 ಜನ ಸಿಂಡಿಕೇಟ್. ಅವ್ರು ಬಿಟ್ರೆ ಬೇರೆ ಯಾರು ಬರಲ್ಲ. ಈ ಕಡೆ ಉತ್ತರ ಕನ್ನಡಕ್ಕೆ ಹೋಗೋ ಅಂಜಲಿ ನಿಂಬಾಳ್ಕರ್ ಅಂಡ್ ಸಿಂಡಿಕೇಟ್. ಈ ಕಡೆ ಚಾಮರಾಜನಗರಕ್ಕೆ ಹೋಗೋ ಸುನೀಲ್ ಬೋಸು ಅವರಪ್ಪ ಮಾದೇವಪ್ಪ.
ಈ ಕಡೆ ಬೆಂಗಳೂರಲ್ಲಿ ಬಾ, ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ, ಎಲ್ಲರೂ ಚಿಕ್ಕಬಳ್ಳಾಪುರಕ್ಕೆ ಹೋಗೋ, MS ರಾಮಯ್ಯ ಅಂಡ್ ಸಿಂಡಿಕೇಟ್. ಈ ರೀತಿ ದುಡ್ಡು ನಮ್ಮದು, ನಾವು ಕಟ್ಟೋ ತೆರಿಗೆನ ನಮಗೆ ವಾಪಸ್ ಕೊಡ್ತೀರಾ ಈ ಶ್ರೀಮಂತ ಕುಲಗಳು. ಈ ವಂಶ ಪಾರಂಪರವಾಗಿ ಕುಮಾರಸ್ವಾಮಿ ಕೇಳೋ ಯಾರನ್ನ ಮುಂದೆ ಮತ್ತೆ ನಿಖಿಲ್ ಆಗ್ಲಿನಪ್ಪ ಅಂತಾನೆ. ಅವ್ನು 3 ಸತಿ ಸೋತವನೆ, ಆದ್ರೂ ಅವನೇ ಆಗತ್ತೆ. ಬೊಮ್ಮಾಯಿನ ಕೇಳು ಯಾರಾಗ್ಲಿ ಅಂತ, ನನ್ನ ಮಗ CM ಆಗ್ಲಿ ಅಂತಾನೆ. ಸಿದ್ದರಾಮಯ್ಯನ ಕೇಳೋ, ನನ್ನ ಮಗನ ಆಲ್ರೆಡಿ MLC ಮಾಡಿದೀನಿ, ಮುಂದೆ ನೋಡೋಣ ಅಂತಾರೆ. ಯಡಿಯೂರಪ್ಪನ್ ಕೇಳೋ, ನನ್ನ ಮಗ ವಿಜಿ ಆಗೇ ಆಗ್ತಾನೆ ಅಂತ. ಯಾಕೆ ನಾವ್ಯಾರು ಆಗಕ್ಕೆ ಯೋಗ್ಯತೆ ಅಲ್ವಾ? ನಾವ್ಯಾರು ಆಗಕ್ಕೆ ಯೋಗ್ಯತೆ ಇಲ್ಲ. ನಾವ್ ಯಾಕೆ ಯೋಗ್ಯತೆನ ಬೆಳೆಸ್ಕೊಂಬಾರ್ದು? 2028ಗೆ ವೈ ಕಾಂಟ್ ವಿ ಮೇಕ್ ಎ ಸಾಲಿಡ್? ನೋಡ್ರಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಜಪಾನ್ ಅಲ್ಲಿ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಮೆರಿಕ ಬಾಂಬ್ ಹಾಕುತ್ತೆ, ನಾಶ ಆಗ್ಬಿಡುತ್ತೆ. ದ ಎಂಟೈರ್ ಸಿಟಿ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇನ್ ಟು ಡಿಸಾಸ್ಟರ್. ಅಲ್ಲಿನ ಪ್ರೈಮ್ ಮಿನಿಸ್ಟರ್, ಇಫ್ ಐಮ್ ನಾಟ್ ರಾಂಗ್, ಏಪ್ರಿಲ್ ಎಲ್ಲ ಹಾಕೋದ್ ಅನ್ಸುತ್ತೆ, 3 ದಿವಸ ಬಿಟ್ಟು ಒಂದು ಸಂಭಾಷಣೆಗೆ ಬರ್ತಾರೆ. ಬಂದು ಹೇಳ್ತಾರೆ, ಏನ್ ಮಾಡ್ತೀರಾ ಅಂತ ಸಾರ್ವಜನಿಕರಿಗೆ, ಮತ್ತೆ ದೇಶ ಕಟ್ತೀವಿ ಅಂತಾರೆ. ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಒಂದೇ ಮಾತಾಡೋದು, ದೇಶ ಕಟ್ಟಬೇಡಿ, ದೇಶ ಎಲ್ಲೂ ಹೋಗಲ್ಲ, ದೇಶ ಇಲ್ಲೇ ಇರುತ್ತೆ, ನಿಮ್ಮನ್ನ ನೀವು ಕಟ್ಕೊಳ್ಳಿ ಅಂತಾರೆ. ಅವರೆಲ್ಲ ಹೇಳ್ತಾರೆ, ಇಲ್ಲ 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 ಇಲ್ಲ, ಅಮೆರಿಕನ್ಸ್ ನಮಗ್ ಬಾಂಬ್ ಹಾಕ್ಬಿಟ್ಟಿದಾರೆ, ನಾವು ದೇಶ ಕಟ್ಟಲೇಬೇಕು ಅಂತ. ನೋಡಿ, ಹುಚ್ಚುತನವನ್ನ ಒಬ್ಬ ನಿಜವಾದಂತ ಪ್ರಾಮಾಣಿಕ ರಾಜಕಾರಣಿ ಹೆಂಗ್ ಓಡಿಸ್ತಾನೆ ಅಂತಂದ್ರೆ, ದೇಶ ಕಟ್ಟಬೇಡಿ, ನನ್ ಮೇಲೆ ನಂಬಿಕೆ ಇದೆಯಾ, ದೇಶ ಕಟ್ಟಬೇಡಿ, ನಿಮ್ಮನ್ನ ಕಟ್ಕೊಳ್ಳಿ ಅಂತಾರೆ. ಹೆಂಗೆ ಅಂತಂದ್ರೆ, ಯು ಆಲ್ ಬಿಕಮ್ ಎ ಪವರ್ಫುಲ್ ಬಿಸ್ನೆಸ್ ಮ್ಯಾನ್. ನಮ್ಮ ಪ್ರಾಡಕ್ಟ್ಸ್ ಇಡೀ ಪ್ರಪಂಚಕ್ಕೆ ಹೋಗ್ಬೇಕು. ನಮ್ಮ ಆರ್ಥಿಕತೆ 40 years ಡೌನ್ ದ ಲೈನ್, 40 ವರ್ಷಗಳ ನಂತರ ಟೋಕಿಯೋ ಇಸ್ ಒನ್ ಆಫ್ ದ ಬ್ಯೂಟಿಫುಲಿ ಡಿಸೈನ್ ಸಿಟೀಸ್. ಯಾವ ನೆಲದಲ್ಲಿ ಬಾಂಬ್ ಹಾಕರೋ ಅದೇ ನೆಲನ ಇವತ್ತು ಚಿನ್ನ ಮಾಡಿಟ್ಟಿದ್ದಾರೆ. ಅದೇ ನೆಲನ ಇವತ್ತು ವಿಜಯನಗರ ಸಾಮ್ರಾಜ್ಯದ ವೈಭವೀಕರಣ ರೀತಿ ಟೋಕಿಯೋ ಮಾಡಿಟ್ಟಿದ್ದಾರೆ. ವೆನ್ ಇಟ್ ಇಸ್ ಪಾಸಿಬಲ್ ವಿತ್ ಟೋಕಿಯೋ, ವೆನ್ ಇಟ್ ಇಸ್ ಪಾಸಿಬಲ್ ವಿತ್ ಜಪಾನೀಸ್, ಒಬ್ಬ ಬ್ರಿಟಿಷರು ಮುಕ್ಕಾಲು ಪ್ರಪಂಚವನ್ನ ಒಂದಿಷ್ಟು ಒಂದು ಪುಟ್ಟ ಮಗುವಿನ ಕಾಲಷ್ಟಿಲ್ಲ ಒಂದು ಬ್ರಿಟಿಷು ಇಡೀ ಪ್ರಪಂಚವನ್ನ, ಮುಕ್ಕಾಲು ಪ್ರಪಂಚವನ್ನು ಆಡಳಿತ ಮಾಡಿದಂತ ರಾಜ್ಯ. ಅವರಲ್ಲಿ ಒಗ್ಗಟ್ಟಿತ್ತು. ಅವರಲ್ಲಿ ಮುಸ್ಲಿಂ ಅಂತ ಕಿತ್ತಾಡಲ್ಲ, ಹಿಂದೂ ಅಂತ ಕಿತ್ತಾಡಲ್ಲ, ನೀನ್ ಮೇಲ್ಜಾತಿ ಕೆರಡ ಜಾತಿ ಅಂತ ಕಿತ್ತಾಡ್ಸಲ್ಲ. ಅಲ್ಲಿರೋ ರಾಜಕಾರಣಿಗಳು ಒಗ್ಗಟ್ಟಾಗಿ ಬಿಡ್ತಾರೆ. ಇಫ್ ಯು ಆಸ್ಕ್ ಅಮೆರಿಕನ್ ಹೂ ಆರ್ ಯು ಅಂತ, ಐ ಆಮ್ ಎ ಪ್ರೌಡ್ ಅಮೆರಿಕನ್ ಅಂತಾರೆ. ನಾವು ಕೇಳಿ, ನಾನು ಹಿಂದೂ ಅಂತ, ಇನ್ನೊಬ್ಬ ಸಾಬಿ ಅಂತಾನೆ, ಇನ್ನೊಬ್ಬ ಕ್ರಿಶ್ಚಿಯನ್ಸ್ ಅಂತಾನೆ, ಇನ್ನೊಬ್ಬ ಲಿಂಗಾಯತ ಅಂತ, ಇನ್ನೊಬ್ಬ ಗೌಡ ಅಂತಾನೆ. ವಿ ಡೋಂಟ್ ಹ್ಯಾವ್ ಯೂನಿಟಿ. ನಮ್ಮ ಯೂನಿಟಿನ ಹೊಡೆದಿರೋರು ಇದೇ ಭ್ರಷ್ಟ ರಾಜಕಾರಣಿ. ಏನಕ್ಕೋಸ್ಕರ ಹೊಡೆದ್ರು? 1000 ಕೋಟಿ ಆಸ್ತಿ ಮಾಡಕ್ಕೆ, ಅವ್ರ ಮಕ್ಕಳು ಮರಿನ್ ಚೆನ್ನಾಗಿ ನೋಡಕ್ಕೆ, ನಿಮ್ ಕೈಯಲ್ಲಿ ಬೀದಿನಲ್ಲಿ ಗಲಾಟೆ ಮಾಡಿಸಿ ನಿಮ್ಮ ಮೇಲೆ FIR ಹಾಕಿ ಜೈಲಿಗೆ ಕಳ್ಸಕ್ಕೆ, ನಿಮ್ಮನ್ನ ಬಳಸ್ಕೊಳಕ್ಕೆ, ನಿಮ್ಮಿಂದ ಅವ್ರಿಗೆ ಉಪಯೋಗ ಇದೆ. ಯಾರ ಮಕ್ಕಳು ಹೋರಾಟ ಮಾಡಕ್ ಬರಲ್ಲ. ಯತ್ನಾಳ್ ಮಕ್ಕಳನ್ನ ಕರ್ಕೊಂಬಂದ ಹೋರಾಟ ಮಾಡಕ್ಕೆ, ಕರ್ಕೊಂಬರಲ್ಲ ಆತ. ಅಶೋಕ್ ಮಕ್ಕಳ ಕರ್ಕೊಂಬರಲ್ಲ, ಕಲ್ಲಡ್ಕ ಪ್ರಭಾಕರ್ ಕರ್ಕೊಂಬರಲ್ಲ, ಜಮೀರ್ ಅಹಮದ್ ಖಾನ್ ಕರ್ಕೊಂಬರಲ್ಲ, ಸಿದ್ದರಾಮಯ್ಯ ಕರ್ಕೊಂಬರಲ್ಲ, DK ಶಿವಕುಮಾರ್ ಕರ್ಕೊಂಬರಲ್ಲ. ನಿಮ್ ಮಕ್ಕಳು ನಿಮ್ಮನ್ನೇ ಬಲಿ ಕೊಟ್ಟು ಅಲ್ಲಿ ನಿಮ್ ಮೇಲೇನೆ ರಾಜಕೀಯ ಮಾಡಿ, ನಿಮ್ ಕೈಯಲ್ಲೇ ಓಟ್ ಹಾಕ್ಸ್ಕೊಂಡು, ನಿಮ್ ಕೈಯಲ್ಲೇ ತೆರಿಗೆ ಕಟ್ಸ್ಕೊಂಡು, ನಿಮ್ ದುಡ್ಡನ್ನ ತಿನ್ಕೊಂಡು ಜೀವನ ಮಾಡೋದೇ ರಾಜಕೀಯ ಅನ್ನೋದನ್ನ ಸ್ಪಷ್ಟವಾಗಿ ಬರ್ದಿಕೊಂಡ್ಬಿಟ್ಟಿದ್ದಾರೆ. ದಟ್ಸ್ ದ ರೀಸನ್ ವಿ ನೀಡ್ ಎ ಡಿಫರೆಂಟ್ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಒಂದು ನ್ಯಾಯ ಕೊಡ್ಸಕ್ ಆಗಲ್ಲ ಅಂತಂದ್ರೆ, ಆ JDS ಕಾಂಗ್ರೆಸ್ BJP ಒಂದಾಗ್ತಾರೆ ಅಂತಂದ್ರೆ, ಅವರು 3 ಜನನ ಜಾಗ ಖಾಲಿ ಮಾಡಿಸುವಂತ ಶಕ್ತಿ ನಿಮ್ಮಲ್ಲಿದೆ. ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಹೇಳ್ಬೇಡಿ, ಇಲ್ಲ ಗುರು ನೀನೇನ್ ಬೇಕಾದ್ರೆ ಹೇಳ್ಕೊ, ನಾನು ಕಾಂಗ್ರೆಸ್ ಹೊರಕ ಕುಡೀರಿ, ಅವ್ರದ್ದು ಅವ್ರಿಗೆ ಓಟ್ ಹಾಕ್ಬಿಟ್ಟು ಕುಡೀರಿ, ನನ್ಗೇನು ಮಾಡಕ್ಕಾಗಲ್ಲ. ಅವ್ರು ಕೊಡೋದನ್ನ ಕುಡೀರಿ, ಅವ್ರಿಗೆ ಬಿಟ್ಟಿ ಹಾಕೋದನ್ನ ತಿನ್ಬೇಕಷ್ಟೇ. ನಾನು ಹೇಳೋದಿಷ್ಟೇನೆ, ನೀವುಗಳು ಬದಲಾವಣೆ ಇವತ್ತಿಂದ ನಿಮ್ಮ ಮಕ್ಕಳಿಗೋಸ್ಕರ ನೀವಂತ ಹಾಳಾಗೋಗಿದ್ದೀರಾ. ನೀವು ಹಾಳಾಗೋಗಿದ್ದೀರಾ ನನ್ಗೆ ಗೊತ್ತಿದೆ. 6 ಕೋಟಿ ಕನ್ನಡಿಗರು ಬೆಳಗ್ಗೆ ಎದ್ದು ಕನ್ನಡಿ ನಿಮ್ ಮುಖ ನೋಡ್ಕೊಳ್ಳಿ. ಯಾರ ಮುಖದಲ್ಲಾದ್ರೂ ನಗು ಇದೆಯಾ? ಎಕ್ಸೆಪ್ಟ್ ಮೀ. ನಾನ್ ನಗ್ತೀನಿ, ನಾನ್ ನಗಿಸ್ಬೇಕು, ನಗಿಸ್ತೀನಿ, ನಗ್ತೀನಿ, ನನಗಿಷ್ಟ ನಗಕ್ಕೆ. ಯಾರ ಮುಖಲ್ಲಾದ್ರೂ ನಗು ಇದೆಯಾ? ಈವನ್ ದಟ್ಸ್ ಮಿಸ್ಸಿಂಗ್. ಒಂದು ನಗು ನಿಮ್ ಮುಖದಲ್ಲಿ ಇಲ್ಲ ಅಂತಂದ್ರೆ, ಎಂತ ಕಿತ್ತೋಗಿರೋ ಸರ್ಕಾರಗಳು ನಿಮ್ಮನ್ನ ಆಡಳಿತ ಮಾಡ್ತಾ ಇದೆ, ಎಂತ ಕಿತ್ತೋಗಿರೋ ನನ್ನ ಮಕ್ಕಳು ನಿಮ್ಮ ಹತ್ರ ಓಟಿಸ್ಕೊಂಡು ನಮ್ಮ ರಾಜ್ಯವನ್ನ ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ, ಸಾಲ ಮಾಡಿಟ್ಟಿದ್ದಾರೆ. ಇರೋ ಬರೋದನ್ನೆಲ್ಲ ಒಂದಿಬ್ರು ಉದ್ಯಮಿಗಳಿಗೆ ದುಡ್ಡು ಮಾಡಿಕೊಟ್ಟು ಅವರು ರಾಜ್ಯ ಬರ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ಯಾಕೆ ಅಮೆರಿಕಾಗೆಲ್ಲ ಓಡೋಗ್ತಾರೆ H1B ವೀಸಾ ಹಚ್ಕೊಂಡು? ಇಂಡಿಯಾದಲ್ಲಿ ದುಡ್ಡು ಸಂಪಾದನೆ ಮಾಡಿದ್ರು ಪ್ರಾಬ್ಲಮ್, ದುಡ್ಡಿಲ್ಲ ಅಂದ್ರೂ ಪ್ರಾಬ್ಲಮ್. ಎರಡೂ ಪ್ರಾಬ್ಲಮ್. ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ED ಅವ್ರು ಬಿಡಲ್ಲ, ದುಡ್ಡಿಲ್ಲ ಅಂತಂದ್ರೆ ಬಡತನ ನಮ್ಮನ್ನು ಬಿಡಲ್ಲ. ಎರಡರಲ್ಲೂ ಕೂಡ ಕಣ್ಣೀರ್ ಹಾಕ್ಬೇಕಾಗ. ಅದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಮೈಗ್ರೇಟ್ ಟು ಕೆನಡಾ, ಮೋಸ್ಟ್ ಆಫ್ ದ ಪೀಪಲ್ ಮೈಗ್ರೇಟ್ ಟು ಅಮೆರಿಕಾ, ಮೋಸ್ಟ್ ಆಫ್ ದ ಪೀಪಲ್ ಮೈಗ್ರೇಟ್ ಟು ಸಿಂಗಾಪುರ್, UK. ದೇ ಆರ್ ವರ್ತಿ ಕಂಟ್ರಿ. ಆದ್ರೆ ದೇಶಾಭಿಮಾನ ಅಂತ ಅಂದಾಗ ಇಂಡಿಯಾದಲ್ಲಿ ಬಟ್ ಏನ್ ಕೊಟ್ಟಿದೆ ನಮ್ಮ ಇಂಡಿಯಾ? ಏನ್ ಕೊಟ್ಟಿದೆ? ಏನು ಕೊಟ್ಟಿಲ್ಲ. ಬರೀ ಲೂಟಿ ಮಾಡಿದ್ದಾರೆ. ಬ್ರಿಟಿಷರು ಬೇರೆ ಕಡೆಯಿಂದ ಲೂಟಿ ಮಾಡಿದ್ರು, ಇವತ್ತು ಭ್ರಷ್ಟರು ನಮ್ಮನ್ನ ತೊಳೆದಿಟ್ಟಿದ್ದಾರೆ. ಲೆಟ್ ಅಸ್ ಚೇಂಜ್ ಕರ್ನಾಟಕ, ಲೆಟ್ ಅಸ್
ಚೇಂಜ್ ಕರ್ನಾಟಕ ಅಂತ ಹೇಳ್ತಾ ಬದಲಾವಣೆಯನ್ನ 2028ಕ್ಕೆ ಮಾಡಲೇಬೇಕು. ಇವಾಗಿಂದ ಕೆಲಸ ಮಾಡಬೇಕಾಗಿದೆ. ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ನಾವೆಲ್ಲ ಹಿಂದೂ, ಮುಸಲ್ಮಾನ, ಕ್ರಿಶ್ಚಿಯನ್ ಎಲ್ಲ ಒಗ್ಗಟ್ಟಾಗಬೇಕು. ಒಂದಷ್ಟು ಜನ ಇದ್ದೇ ಇರ್ತಾರೆ ಅಪೋಸ್ ಮಾಡೋರು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಅವ್ನ್ ಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕ್ಲಿ, ಇನ್ ಕೆಲವ್ರು ಬೇಕಾದ್ರೆ ಆ ಕಾಂಗ್ರೆಸ್ಗೆ ಓಟ್ ಹಾಕ್ಲಿ, ಇನ್ ಕೆಲವರು ಕುಮಾರನಿಗೆ ಓಟ್ ಹಾಕ್ಲಿ. ವಿ ಲೆಟ್ ಅಸ್ ನಾಟ್ ಬಾದರ್. ಆದರೆ ನಾವೊಂದು ಕ್ಯಾಪ್ಟಿವ್ ಆಗಿ ಬದಲಾವಣೆ ತರಬೇಕು. ಚಿ ಗೆವಾರೋ, ನೆಲ್ಸನ್ ಮಂಡೇಲಾ, ಗಾಂಧಿ ಎಂತ ದೊಡ್ಡ ರಿಫಾರ್ಮರ್ಸ್ ರೀ. ಅವ್ರು ಇಲ್ಲ ಅಂದಿದ್ರೆ ಇವತ್ತು ಸ್ವತಂತ್ರ ಇರ್ತಾ ಇತ್ತಾ? ನಮ್ಗಳಿಗೆ ಸ್ವತಂತ್ರ ಕೊಟ್ಟು ಇವತ್ತು ಅತಂತ್ರ ಮಾಡಿ ಇಟ್ಕೊಂಡಿದ್ದೀವಿ. ವಿ ಹ್ಯಾವ್ ಮೇಡ್ ದ ಎಂಟೈರ್ ಸಿಸ್ಟಮ್ ಕರಪ್ಟ್. ವಿ ಹ್ಯಾವ್ ಬಿಕಮ್ ಕರಪ್ಟ್. ನಾವು ಕೂಡ ಮೋಸ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀವಿ. ಅದನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ವರ್ಕ್ ಟುಗೆದರ್. ಸೊ ಏನ್ ಮಾಡ್ಬೋದು? ಕರ್ನಾಟಕದಲ್ಲಿ ಅಕಸ್ಮಾತ್ ನಾವುಗಳು ನಮ್ದೇ ಆದಂತ ಸರ್ಕಾರ ಮಾಡಬೇಕು ಅಂತಂದ್ರೆ ಟೋಲ್ಗೇಟ್ ಮುಕ್ತ ಕರ್ನಾಟಕ, ಟೋಲ್ಗೇಟ್ಗಳು ಇರಬಾರ್ದು. ಡ್ರಗ್ಸ್ ಮುಕ್ತ ಕರ್ನಾಟಕ, ಡ್ರಗ್ ಕರ್ನಾಟಕದಲ್ಲಿ ಎಂಟ್ರಿ ಕೊಡ್ಕೊಡ್ದು. ಅದರಿಂದ ಅತ್ಯಾಚಾರ ಆಗತ್ತೆ, ಮೊಲೆಸ್ಟೇಷನ್ ಆಗತ್ತೆ, ವೀಲಿಂಗ್ ಮಾಡ್ತಾರೆ, ಕ್ರೈಮ್ ಆಗತ್ತೆ, ಕಳ್ತನ ಆಗತ್ತೆ, ಎಕ್ಕುಟ್ಟು ಹೋಗಿದ್ದಾರೆ ಯುವ ಜನತೆ. ಹಾಗಾಗಿ ಡ್ರಗ್ ಮುಕ್ತ ಕರ್ನಾಟಕ, ಟೋಲ್ಗೇಟ್ ಮುಕ್ತ ಕರ್ನಾಟಕ, ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್. ನಿಮ್ಗೆ ಡಿಎಲ್ ಬೇಕು ಅಂದ್ರೆ ಮನೆಗೆ ಫೋನ್ ಮಾಡಿದ್ರೆ ಮನೆಗೆ ಬರ್ಬೇಕು ಸರ್ವಿಸ್. ನೀವು ಓಟ್ ಕೊಡ್ತೀರಾ, ಟ್ಯಾಕ್ಸ್ ಕಟ್ತೀರಾ. ನೀವು ಹುಡ್ಕೊಂಡೋಗಿ ಲಂಚ ಕೊಟ್ಟು ಕೆಲಸ ಮಾಡೋ ಅಂತ ಸರ್ಕಾರ ನಮಗ್ ಬೇಡ. ನಿಮ್ಮ ಮನೆಗೆ ಸರ್ಕಾರ ಹುಡ್ಕೊಂಡ್ ಬರ್ಬೇಕು ಅಂತ ಸರ್ಕಾರ ನಿರ್ಮಾಣ ಮಾಡೋಣ. ಫಾರ್ ಎವ್ರಿಥಿಂಗ್ ಲೆಟ್ ಅಸ್ ಹ್ಯಾವ್ ಎ ಕಾಲ್ ಸೆಂಟರ್. ಕರ್ನಾಟಕದ ಸರ್ಕಾರದ ಒಂದು ಕಾಲ್ ಸೆಂಟರ್ ಮಾಡೋಣ. 6 ಕೋಟಿ ಕನ್ನಡಿಗರಿಗೆ ಏನೇ ಬೇಕಾದ್ರೂ ಕಾಲ್ ಸೆಂಟರ್ ಫೋನ್ ಮಾಡಿದ್ರೆ ಸರ್ಕಾರ ಮನೆ ಬಾಗಿಲಿಗೆ ಹೋಗ್ಬೇಕು. ಇಂಥ ಸರ್ಕಾರ ನಿರ್ಮಾಣ ಮಾಡೋಣ. ಇದು ಸುವರ್ಣ ಯುಗ. ಇದು ದಿಸ್ ಇಸ್ ಕಾಲ್ಡ್ ರಾತ್ರಿ 12 ಗಂಟೆಯಲ್ಲಿ ನೋಡ್ರಿ, ರಾತ್ರಿ 12 ಗಂಟೆಯಲ್ಲಿ ದುಬೈನಲ್ಲಿ ಹೆಣ್ಮಕ್ಳು ಆರಾಮಾಗಿ ಓಡಾಡ್ತಾರೆ, ಯುಕೆನಲ್ಲಿ ಆರಾಮಾಗಿ ಓಡಾಡ್ತಾರೆ, ಜರ್ಮನಿಲಿ ಆರಾಮಾಗಿ ಓಡಾಡ್ತಾರೆ. ಬೆಳಗ್ಗೆ ಹೊತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳು ಮಧ್ಯಾಹ್ನದಲ್ಲಿ ಆಚೆ ಓಡಾಡಕ್ಕಾಗಲ್ಲ ವಿತೌಟ್ ಎ ಮ್ಯಾನ್. ಆ ಪರಿಸ್ಥಿತಿಲಿ ಇವತ್ತು ಹೆಣ್ಮಕ್ಳು ಜೀವನ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಆಪರ್ಚುನಿಟಿ ಇಲ್ಲ. ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಒಂದೇ ಒಂದು ಸೀಟು. ಕರ್ನಾಟಕದ ನಾಗರತ್ನಮ್ಮ, ಜಸ್ಟಿಸ್ ನಾಗರತ್ನಮ್ಮ ಒಬ್ಳೇ ಇರೋದು. 32 ಬೆಂಚ್ ಇದೆ. 34 ಬೆಂಚಲ್ಲಿ ಕೇವಲ ಒಂದೇ ಒಂದು ಹೆಣ್ಮಗಳು ರಾಷ್ಟ್ರದ ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾಳೆ. ಹೆಣ್ಮಕ್ಳಿಗೆ ಎಲ್ಕೊಟ್ಟಿದ್ದೀವಿ ಚಾನ್ಸ್ ನಾವು? ವಿ ಹ್ಯಾವ್ ನಾಟ್ ಗಿವನ್ ಎ ಈಕ್ವಲ್ ಅಪರ್ಚುನಿಟಿ. ವೈ ಕಾಂಟ್ ದೇರ್ ಬಿ ಎ ಒಂದು ಹೆಣ್ಮಗಳು ಯಾಕೆ ಕರ್ನಾಟಕದ ಸಿಎಂ ಆಗಬಾರ್ದು? ನಾನಾಗ್ಬೇಕು ಅಂತೇನಿಲ್ಲ, ಹೆಣ್ಮಕ್ಳಾಗ್ಲಿ ಬಿಡಿ. ಒಂದು ಮನೆ ನಡೆಸೋಳು ರಾಜ್ಯವನ್ನು ನಡೆಸ್ತಾಳೆ. ಹೆಣ್ಣು ಮಕ್ಕಳಿಗೆ ಆಪರ್ಚುನಿಟಿ ಕೊಡಲ್ಲ. ಇವತ್ತು ಅತ್ಯಾಚಾರ ನಡೀತಾ ಇದೆ. ಧರ್ಮಸ್ಥಳದ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಬಂದು ವಾಯ್ಸ್ ಮಾಡ್ತೀವಿ ಅನ್ಕೊಂಡ್ರೆ ಮಾತಾಡ್ತಾನೆ ಇಲ್ಲ, ಬಿಡಲ್ಲ ಅವರನ್ನ. ಭಯ ಅವ್ರಿಗೆ, ಅಯ್ಯೋ ಅವ್ರನ್ನ ಅತ್ಯಾಚಾರ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ, ನಮ್ಮನ್ನೆಲ್ಲ ಸಾಯಿಸ್ತಾರೆ ಅಂತ. ವಿ ಡೋಂಟ್ ವಿ ಹ್ಯಾವ್ ಕಿಲ್ಡ್ ದರ್ ಕರೇಜ್, ವಿ ಹ್ಯಾವ್ ಕಿಲ್ಡ್ ದರ್ ಇಂಟೆನ್ಸಿಟಿ ಟು ಸ್ಪೀಕ್ ಅಂಡರ್ ದ ಫ್ರೀಡಮ್ ಆಫ್ ಸ್ಪೀಚ್. ಸಾಯಿಸ್ಬಿಟ್ಟಿದೀವಿ ಹೆಣ್ಮಕ್ಳಿಗೆ. ಸುಮ್ಮನೆ ಅಂತ ಹೇಳೋದಷ್ಟೇ. ನೋಡಿ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರೇ ಒಬ್ರು, ಇನ್ಯಾರಿದ್ದಾರೆ ನನಗೆ ಗೊತ್ತಿಲ್ಲಪ್ಪ, ಇನ್ಯಾರನ್ನ ಇದ್ದಾರೆ ದಯಮಾಡಿ ತೋರಿಸಿ ನನಗೆ. ಹೆಣ್ಮಕ್ಳಿಗೆ ಆಪರ್ಚುನಿಟಿ ಇಲ್ಲ. ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ 34 ಜನ ಮೆನ್ ಜಡ್ಜಸ್ ಇರೋ ಕಡೆ ಒಂದೇ ಒಂದು ಹೆಣ್ಣು ಮಕ್ಕಳು, ದಟ್ ಇಸ್ ಜಸ್ಟಿಸ್ ನಾಗರತ್ನ, ಅದು ಕರ್ನಾಟಕದವರು ಅಲ್ರಿ. 34 ಸೀಟ್ ಅಲ್ಲಿ ಕೇವಲ ಒಂದು. ನೀವೇ ಕೇಳಬಹುದು, ಹೆಣ್ಮಕ್ಳು ಜಡ್ಜ್ ಆಗಿ ಏನಕ್ಕೆ ಬೇಕಾಗಿದೆ? ರೇಪ್ ಕೇಸಸ್ ಇದೆ, ಅಟ್ರಾಸಿಟೀಸ್ ಅಗೇನ್ಸ್ಟ್ ವುಮೆನ್ ಇದೆ, ಕ್ರೈಮ್ ಅಗೇನ್ಸ್ಟ್ ವುಮನ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಹೆಣ್ಮಕ್ಳು ಜಡ್ಜ್ ಆಗಿ ಬಂದ್ರೆ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ, ನ್ಯಾಯ ಕೊಡ್ತಾರೆ. ಕನ್ವಿಕ್ಷನ್ ರೇಟ್ ಏನಿದೆ? ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ ಕನ್ವಿಕ್ಷನ್ ರೇಟ್ ಏನಿದೆ? ಇಲ್ಲ. ಯಾವುದೋ ಪ್ರಜ್ವಲ್ ಕೇಸಲ್ಲಿ ಡಿ ಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಮೇಲೆ ಕೋಪ ಇತ್ತು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಕರು. 2.5 ಲಕ್ಷ ಕೇಸುಗಳಿದೆ, ಅತ್ಯಾಚಾರ ಕೇಸುಗಳು. ಡಿ ಕೆ ಶಿವಕುಮಾರ್ ಕನ್ವಿಕ್ಷನ್ ಕೊಡ್ಸಲ್ಲ, ಯಾಕಂದ್ರೆ ಅವ್ರು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಪ್ರಜ್ವಲ್, ಅದು ಕೊಡ್ಸಿದ್ರು. ಆಮೇಲೆ ಪ್ರಜ್ವಲ್ಗೆ ಶಿಕ್ಷೆ ಕೊಟ್ಟಿರೋದ್ ಬಗ್ಗೆ ನಮಗೆ ವಿ ವೆಲ್ಕಮ್ ಇಟ್. ಒಬ್ಬ ಕ್ರೈಮ್ ಮಾಡೋರನ್ಗೆ, ಹೆಣ್ಮಕ್ಳ ಮೇಲೆ ಕೈ ಹಾಕಿರೋನ್ಗೆ ಶಿಕ್ಷೆ ಕೊಟ್ಟರೆ ತಪ್ಪೇನೂ ಇಲ್ಲ, ವಿ ವೆಲ್ಕಮ್ ಇಟ್. ಆದ್ರೆ ಪೊಲಿಟಿಕಲ್ ಮೋಟಿವ್ ಇಟ್ಕೊಂಡು ಕನ್ವಿಕ್ಷನ್ ಕೊಡ್ಸೋದಿದೆಯಲ್ಲ, ಅದರ ವಿರುದ್ಧ, ಅದರ ಬಗ್ಗೆ ನಮ್ಮ ವಿರುದ್ಧ ಇದೆ. ಕನ್ವಿಕ್ಷನ್ ಕೊಟ್ಟಿರೋದ್ ಬಗ್ಗೆ ನಮ್ಗೇನು ಇಲ್ಲ. ನ್ಯಾಯ ಸಿಗಲ್ಲ ರೀ. ಇನ್ನೊಂದು 5 ವರ್ಷ ಹೋದ್ರೆ ಡಿಕ್ಟೇಟರ್ಶಿಪ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಆದ್ಮೇಲೆ ಅವ್ರ ಮಕ್ಕಳು ಬರ್ತಾರೆ, ನಾಳೆ ನಿಮ್ಮನ್ನ ಆಡಳಿತ ಮಾಡಕ್ಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆದ್ಮೇಲೆ ಅವ್ರ ಮಗ ಬರ್ತಾನೆ, ಸತೀಶ್ ಜಾರಕಿಹೊಳಿ ಆದ್ಮೇಲೆ ಅವ್ರ ಮಗಳು ಬರ್ತಾರೆ, ಈಶ್ವರ್ ಖಂಡ್ರೆ ಅವ್ರ ಮಗ ಬರ್ತಾನೆ ನಿಮ್ಮನ್ನ ಆಡಳಿತ ಮಾಡಕ್ಕೆ. ಸದಾ ಗುಲಾಮಗಿರಿಯಲ್ಲಿ ಆಡಳಿತ ಮಾಡ್ತೀರಾ. ಲೆಟ್ ಅಸ್ ಕ್ರಿಯೇಟ್ ಎ ರಿಫಾರ್ಮ್ಡ್ ಪೊಲಿಟಿಕಲ್ ಎರಾ. 2028ಗೆ ಟಾರ್ಗೆಟ್ ಇಕ್ಕೋಣ. ಮುಂದೆ ಯಾವುದೇ ಚುನಾವಣೆ ಬರಲಿ, ಅದು ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಕಾರ್ಪೊರೇಷನ್ ಆಗಿರ್ಬೋದು. ನಾನು ಆಮ್ ಆದ್ಮಿ ಪಾರ್ಟಿ ಅನ್ಕೊಂಡೆ, ಅವ್ರ ಅಧಿಕಾರಕ್ಕೆ ಬರಕ್ ಮುಂಚೆನೆ ಮಣ್ಣು ತಿಂದು ಗಬ್ಬೆದ್ದು ಹೋಗಿದ್ದಾರೆ. ವಿ ಹ್ಯಾವ್ ಟು ಕ್ರಿಯೇಟ್ ಎ ಡಿಫರೆಂಟ್ ವೈಬ್ರೇಷನ್ ಆಫ್ ಪೊಲಿಟಿಕ್ಸ್ ಇನ್ ಕರ್ನಾಟಕ. ನಾನ್ ಲೀಡ್ ಮಾಡ್ತೀನಿ, ನನಗೆ ನೀವೆಲ್ಲ ಸಾಥ್ ಕೊಡಿ. ನಾನ್ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ ಮುಖದಲ್ಲಿ ನಗು ತರಿಸ್ತೀನಿ. ನಿಮ್ ಮುಖದಲ್ಲಿ ನಗು ತರಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಐ ವಿಲ್ ಬ್ರಿಂಗ್ ಬ್ಯಾಕ್ ದಟ್ ಲಾಸ್ಟ್ ಸ್ಮೈಲ್. ನಿಮ್ಮ ಮುಖದಲ್ಲಿ ಕಳೆದೋಗಿರುವಂತ ಆ ನಗುನ ವಾಪಸ್ ತಗೊಂಡ್ಬರ್ತೀನಿ. 2028ಕ್ಕೆ ನಮಗೊಂದು ಚಾನ್ಸ್ ಕೊಡಿ. ಸಿದ್ದರಾಮಯ್ಯ ನಂಬರಿ, ಯಡಿಯೂರಪ್ಪ ನಂಬರಿ, ಕಾಂಗ್ರೆಸ್ ನಂಬರಿ, ಬಿಜೆಪಿ ನಂಬರಿ, ಕುಮಾರಣ್ಣ ನಂಬರಿ, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಚೆನ್ನಾಗಿದ್ದಾರೆ.
100,000 ಕೋಟಿ ಡಿಕ್ಲರೇಷನ್ ಮಾಡ್ಕೊಂಡು 1,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡು ನೋಡಿ ಡಿ ಕೆ ಶಿವಕುಮಾರ್ 1,400 ಕೋಟಿ ಡಿಕ್ಲೇರ್ ಮಾಡಾನೆ. ನಾವು 1,400 ಕೋಟಿ ಡಿಕ್ಲೇರ್ ಅಲ್ಲ ಗುರು, ಪೆಟ್ರೋಲ್ ಹಾಕ ಕಾಸು ಉಣಿಸ್ಕೊಬೇಕು. ಏನಾದ್ರು ಸಾಯಂಕಾಲ ತರಕಾರಿ ತಗೊಂಬನ್ನಿ ಅಂತಂದ್ರೆ ತರಕಾರಿನ ಅನ್ಲೆಸ್ ಯುವರ್ ಕರಪ್ಟ್, ನೀನು ಭ್ರಷ್ಟ ಆಗಿದ್ರೆ ಎಲ್ಲ ಪಾಸಿಬಿಲಿಟೀಸ್ ಇದೆ. ನೀನ್ ಭ್ರಷ್ಟಾಚಾರ ಇಲ್ಲ, ನಿಯತ್ತಿಂದ IT ಫರ್ಮ್ ಕೆಲ್ಸಕ್ಕೆ ಹೋಗ್ತೀಯಾ, ಇಲ್ಲೆಲ್ಲ ಕೆಲಸ ಮಾಡ್ತೀಯಾ, ನೋ, ಯುವರ್ ಇನ್ಕಮ್ ವಿಲ್ ನೆವರ್ ಮ್ಯಾಚ್ ಫಾರ್ ಯುವರ್ ಎಕ್ಸ್ಪೆನ್ಸಸ್. ನೀನು ತಲೆ ಯೋಚನೆ ಮಾಡಲೇಬೇಕು. ಏನೇ ಸ್ನೇಹಿತರೆ, ಈ ಒಂದು ಬದಲಾವಣೆಯನ್ನ ನಾನು ಡೆಫಿನೆಟ್ಲಿ ರವಿಕೃಷ್ಣ ರೆಡ್ಡಿ ಅವ್ರ ಹತ್ರ ಮಾತಾಡ್ತೀನಿ. ಒಂದು ದೊಡ್ಡ ಮಟ್ಟದಲ್ಲಿ KRS ಪಾರ್ಟಿ ಬದಲಾವಣೆ ತರಕ್ ಬಟ್ ವೋಟ್ ಆಗ್ತಾ ಇಲ್ಲ ಜನ. KRS ಪಾರ್ಟಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ, ಬಟ್ ದರ್ ಇಸ್ ನೋ ವೋಟಿಂಗ್. ಯಾಕೆ ಅಂತ ಅದ್ರ ಬಗ್ಗೆನೂ ಕೂಡ ರಿಸರ್ಚ್ ಮಾಡ್ಬೇಕು. ನಾನು ನಿಂತ್ಕೊಂಡ್ರೆ 8,500 ವೋಟ್ ಹಾಕಿದ್ದಾರೆ, ಅದೇ KRS ಪಕ್ಷದ ವ್ಯಕ್ತಿಗಳನ್ನ ನಿಲ್ಲಿಸಿದ್ರೆ ವೋಟ್ ಹಾಕಲ್ಲ. ಕಾರಣ ಏನು ಅಂತ ರಿಸರ್ಚ್ ಮಾಡಬೇಕಾಗಿದೆ. ನಾನೇನು ಅದನ್ನ ಅದು ಕೀಳು ಅಂತ ಹೇಳ್ತಾ ಇಲ್ಲ, ಬಟ್ ಡೆಫಿನೆಟ್ಲಿ ದೇರ್ ಇಸ್ ಎ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಜನ ಯಾರಿಗೆ ವೋಟ್ ಹಾಕ್ತಾರೆ? ನನಗೆ 8,500 ವೋಟ್ ಹಾಕೋರು 2019ರಲ್ಲಿ. ಅದೇ ಬೇರೆ ಪಾರ್ಟಿಯವ್ರು ನಿಂತ್ಕೊಂಡ್ರೆ ವೋಟ್ ಹಾಕಲ್ಲ. ಯಾಕೆ ಹಾಕಲ್ಲ? ಅದು ಕೂಡ ಪ್ರಶ್ನೆ. ಸಂಬಡಿ ಬೆಟರ್ ಶುಡ್ ಲೀಡ್. ಯಾಕಂದ್ರೆ ಇವರೆಲ್ಲ ಕುಯುಕ್ತಿಗಳು. ಈ ಮೂರು ಪಕ್ಷದಲ್ಲಿರೋರು ಬ್ರಹ್ಮ ರಾಕ್ಷಸರು. ಈ ರಾಕ್ಷಸರಿಗೆ ಒಬ್ಬ ದೈತ್ಯ ರಾಕ್ಷಸನೇ ಬೇಕಾಗಿದೆ ಬದಲಾವಣೆ ತರಲಿಕ್ಕೆ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ಲೀಡ್ ಮಾಡ್ತೀನಿ, ಪರವಾಗಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಸರ್ ಏನ್ ಸರ್ ಏನ್ಗೂ ಕೇರ್ ಮಾಡಲ್ಲ. ಏನ್ ಕೇರ್ ಮಾಡಿ ಏನ್ ಬೇಕಾಗಿದೆ? ಆಲ್ರೆಡಿ 47. ಏನು ಕೇರ್ ಮಾಡ್ಬೇಕಾದ ಏಜ್ ಅಲ್ಲೇ ಏನು ಕೇರ್ ಮಾಡಿಲ್ಲ. ನಾನು ನನ್ನ ಹೆಂಡತಿ ಸಂಸಾರ ಮಾಡ್ಬೇಕಾರೆ ಅವನು ಮನೆ ಹಾಳೋವಾಗ ಅಶೋಕ ಕೇಸ್ ಹಾಕ್ದ, ಇಲ್ಲ ಅವ್ನು DCP ರವಿಕಾಂತೇಗೌಡ ಅಂತ ಸುಳ್ಳು ಕೇಸ್ ಹಾಕ್ರು, 14 ಕೇಸು. ಈ ಮನೆ ಹಾಳ್ರು ಕೊಡಗೇಳಿ ಪೊಲೀಸರು. ನನ್ನ ಸಂಸಾರ ಒಡೆದೋಯ್ತು. ನನ್ನ ಸಂಸಾರ ಒಡೆದೋಗಿ ಆಗ್ಲೇ 15 ವರ್ಷ ಆಯ್ತು. ಯಾರೋ ಹಿಂಗೆ ನಮಗೂ ಜೀವನ ಆಗ್ಬೇಕಲ್ಲ, ನಾವು ಜೀವನ ಮಾಡ್ತಾ ಇದ್ದೀವಿ. ನನ್ನ ಸಂಸಾರ ಒಡೆದೋಯ್ತು, ನನ್ನ ತಾಯಿ ಸತ್ತೋದ್ಲು, ಅದ್ ಬೇಜಾರಿಲ್ಲ. ಬಟ್ ಆದ್ರೆ ಬದಲಾವಣೆ ತರಲೇಬೇಕು ಅಂತ ನನ್ನಲ್ಲಿ ಹಠ ಇದೆ. ನನ್ನ ಹಠಕ್ಕೆ ನೀವು ಫ್ಯೂಯಲ್ ಮಾಡೋದಾದ್ರೆ, ನೀವು ಸಪೋರ್ಟ್ ಮಾಡೋದಾದ್ರೆ 4 ಆಣೆ ಕೊಡಿ, 50 ಪೈಸಾ ಕೊಡಿ, 1 ರೂಪಾಯಿ ಕೊಡಿ, 2 ರೂಪಾಯಿ ಕೊಡಿ, ಇಸ್ಕೊಂತೀವಿ. ವಿ ವಾಂಟ್ ಟು ಬ್ರಿಂಗ್ ಎ ಪೊಲಿಟಿಕಲ್ ಚೇಂಜ್. ಎಲ್ಲರ ಮುಖದಲ್ಲಿ ಒಂದು ನಗು ತರಬೇಕಾಗಿದೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಾನ್ ಲೀಡ್ ಮಾಡ್ತೀನಿ. ನಿಮ್ಮ ಮಕ್ಕಳ ಭವಿಷ್ಯವನ್ನ ಸದೃಢ ಮಾಡೋಣ, ನಿಮ್ಮ ಭವಿಷ್ಯವನ್ನು ಸದೃಢ ಮಾಡೋಣ. ನಿಮ್ ಜೇಬಲ್ ಕಾಸು ಬರ್ಬೇಕ್ರಿ. DK ಶಿವಕುಮಾರ ಬರೋ ವರ್ಷ ನಿಂತ್ಕೊಂಡ್ರೆ 2,000 ಕೋಟಿ ಡಿಕ್ಲೇರ್ ಮಾಡಬಹುದು. ಸತೀಶ್ ಜಾರಕಿಹೊಳಿ ಪ್ಲೇನೇ ತರಬಹುದು ಮೋದಿ ತರ. ನಮ್ಗೆ ಅದೆಲ್ಲ ಬೇಕಾಗಿರೋದು. ನಿಮ್ಮ ಜೇಬಲ್ ದುಡ್ಡು ಬರ್ಬೇಕು, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು. ನೀವು ಸಾಲಗಾರರಿಂದ ಮುಕ್ತವಾಗಬೇಕು. ನಿಮ್ ಮುಖದಲ್ಲಿ ನಗು ಬರಬೇಕು. ನೀವು ಮಕ್ಕಳು ಎತ್ಕೊಂಡ್ರೆ ಎಷ್ಟು ಬೇಕಾದ್ರೆ ಎತ್ಕ. ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರಿ ಶಾಲೆ ಇದೆ. ಇಟ್ ಈಸ್ ಈಕ್ವಲ್ ಟು ಪ್ರೈವೇಟ್ ಸ್ಕೂಲ್ ಅಂತ ಒಂದು ನೆಮ್ಮದಿ ಇರಬೇಕು. ಇವತ್ತು ಮಕ್ಳು ಎತ್ಕೊಬೇಕಾದ್ರೆ ಒಂದೇ ಸಾಕು ಅಂತಾರೆ. ಯಾಕೆ ಅಂತಂದ್ರೆ ಫೀಸ್ ಕಟ್ಟಕ್ಕಾಗಲ್ಲ, ಅಡ್ಮಿಷನ್ ಮಾಡಕ್ಕಾಗಲ್ಲ, ಸಾಕಾಗಲ್ಲ, ಅದಕ್ಕೆ ಒಟ್ಟಿಗೆ ಊಟ ಹಾಕಕ್ಕಾಗಲ್ಲ ಅಂತ. ಯಾಕ ಬಾಧೆ? ಮಕ್ಕಳು ಎಷ್ಟು ಬೇಕಾದ್ರೆ ಎತ್ಕೊಳ್ಳಿ. ಸರ್ಕಾರ ಅದನ್ನ ಮೇಂಟೈನ್ ಮಾಡ್ತದೆ, ನಿಮ್ಮ ತೆರಿಗೆಯಲ್ಲಿ ಮೇಂಟೈನ್ ಮಾಡ್ತದೆ. ನಾವೇನೋ ಭಾಗ್ಯ ಗಿಗ್ಯ ಅಂತ ಹೇಳಕ್ಕೋಗಲ್ಲ. ಯಾವ ಭಾಗ್ಯನೂ ಬೇಡ. ಇವ್ರು ಹಾಕಿದ ಭಾಗ್ಯ ಎಲ್ಲ ಬರೀ ತಲೆಗೆ ಟೋಪಿ ಹಾಕೋ ಭಾಗ್ಯ. ಈ ಕಡೆ ಭಾಗ್ಯ ಅನ್ನೋದು ಆ ಕಡೆ ಲೂಟಿ ಮಾಡೋದು, ಈ ಕಡೆ ಭಾಗ್ಯ ಅನ್ನೋದು ಅಲ್ಲಿ ಭ್ರಷ್ಟಾಚಾರ ಮಾಡೋದು, ಇಲ್ಲಿ ಭಾಗ್ಯ ಅನ್ನೋದು ಅಲ್ಲಿ ಕಿತ್ತೋಗಿರೋ ರೋಡ್ ಕೊಡೋದು, ಇಲ್ಲಿ ಭಾಗ್ಯ ಅನ್ನೋದು ಬೆಂಗಳೂರು ತುಂಬಾ ಬರೀ ಕಸ ತುಂಬಿಕೋದು, ಇಲ್ಲಿ ಭಾಗ್ಯ ಅನ್ನೋದು ಅಲ್ಲಿ ನೀರನ್ನ ಕದ್ಬಿಟ್ಟು ಬಿಲ್ಡರ್ಗೆ ಮಾರೋದು. ಬರೀ ಇದೇ ಆಯ್ತು. ಬೆಂಗಳೂರಲ್ಲಿ 1,250 ಕೆರೆಗಳನ್ನ ತಿಂದಾಕವ್ರೆ. ಕರ್ನಾಟಕದಲ್ಲಿ 11,000 ಕೆರೆಗಳನ್ನ ತಿಂದಾಕಿದ್ದಾರೆ. ರೈತರ ಕಣ್ಣಲ್ಲಿ ನೀರು ಬರ್ತದೆ, ಅನ್ನ ಹಾಕೊಂಡ್ ಕಣ್ಣಲ್ಲಿ ನೀರು ಬರ್ತದೆ. ಸಾಮಾನ್ಯ ಜನರು ಟ್ಯಾಕ್ಸ್ ಕಟ್ಟಿ ಹಿಂಗೆ ಆಗ್ಬಿಡೋರೆ. ಏನ್ ಮಾಡಕ್ಕಾಗತ್ತೆ? ಸೊ ಲೆಟ್ ಅಸ್ ಅವೇಕ್. ನಿದ್ದೆಯಿಂದ ಎಚ್ಚರಗೊಳ್ಳೋಣ. ಯಾವ ಸಿದ್ದರಾಮಯ್ಯನು ಮಾಡಲ್ಲ. ಸಿದ್ದರಾಮಯ್ಯ ಮಗನ್ಗೋಸ್ಕರ ಮಾಡ್ಕೊಂತಾನೆ, ಯಡಿಯೂರಪ್ಪ ಮಗನ್ಗೋಸ್ಕರ ಮಾಡ್ಕೊಂತಾನೆ, DK ಶಿವಕುಮಾರ್ ತಮ್ಮನ್ಗೋಸ್ಕರ ಮಾಡ್ಕೊಂತಾನೆ, ರಾಮಲಿಂಗಾರೆಡ್ಡಿ ಮಗಳಿಗೋಸ್ಕರ ಮಾಡ್ಕೊಂತಾರೆ, ಸತೀಶ್ ಜಾರಕಿಹೊಳಿ ಮಗಳಿಗೋಸ್ಕರ ಮಾಡ್ಕೊಂತಾನೆ. ಅಲ್ಲಿ ಯಾವ ಜಾತಿಗಳಲ್ಲಿ ಇವ್ರದೆಲ್ಲ ಒಂದೇ ಜಾತಿ, ಪವರ್ಫುಲ್ ಅಧಿಕಾರ ಇರುವಂತ ಜಾತಿ. ನಾವೆಲ್ಲ ಏನು ಇಲ್ದಿರೋಂತ ಜಾತಿ. ಹಂಗಾಗಿ ಇಲ್ಲಿ ಜಾತಿ ಧರ್ಮಗಳನ್ನ ಯಾರು ಫಾಲೋ ಮಾಡಕ್ ಹೋಗ್ಬಿಡಿ ದಯಮಾಡಿ. ಅದನ್ನ ಸೈಡ್ಗಿಟ್ಟು ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಭ್ರಷ್ಟರ ವಿರುದ್ಧ ಈ ಕುಟುಂಬ ರಾಜಕೀಯವನ್ನ ತೆಗೆದುಹಾಕ್ತೀವಿ. ವಿ ವಿಲ್ ವೈಪ್ ಔಟ್ ದಿಸ್ ಡೈನಾಸ್ಟಿ ಪಾಲಿಟಿಕ್ಸ್ ಇನ್ ಕರ್ನಾಟಕ. ಹೊಸ ಹುಡುಗರನ್ನ MLA ಮಾಡೋಣ, ಹೊಸ ಹೆಣ್ಮಕ್ಳನ್ನ MLA ಮಾಡೋಣ, ಒಂದು ರಾಜಕೀಯ ಬದಲಾವಣೆ ತರೋಣ. ನಮ್ಮ ಟ್ಯಾಕ್ಸ್ ಅನ್ನ ನಾವೇ ಕಾಯೋಣ, ಆ ಟ್ಯಾಕ್ಸ್ ಅನ್ನ ನಮಗೆ ವಾಪಸ್ ಕೊಟ್ಕೊಳ್ಳೋಣ. ಒಂದು ಸುವರ್ಣ ಕರ್ನಾಟಕ ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಳೋಣ. ಅಲ್ಲಿ ಜಾತಿ ಧರ್ಮಗಳ ದೂರ ಇಡೋಣ. ವಿ ಆರ್ ಇಂಡಿಯನ್ಸ್ ಅಂತ ಹೇಳೋಣ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಎನಫ್. ನಿಮ್ಗೆ ಇಷ್ಟ ಆದ್ರೆ ಅನ್ಕೊಳ್ಳಿ, ಕಷ್ಟ ಆದ್ರೆ ಬಿಡಿ. ನನಗೆ ಏನೂ ಆಗ್ಬೇಕಾಗಿಲ್ಲ. ನಕ್ಕಿದ್ರೆ ಅವನು ಯಾವನ ಹಾಕೊಡೋ ಅಂತ ಎಂಜಲ್ ಕಾಸ್ಗೆ ಜೀವನ ಮಾಡ್ಬೇಕಾಗುತ್ತೆ. ಒಂದಷ್ಟು ಜನ ನಕ್ಕೊಂಡು ಹಾಕೊಂಡಿದ್ದಾರೆ. ನನಗೇನು ಇಲ್ಲ. ಯು ವಾಂಟೆಡ್ ಟು ಫಾಲೋ ಅಸ್. ನಿಮ್ಮ ಭವಿಷ್ಯ ಸುಂದರವಾಗಿರುತ್ತೆ. ನೀವು ನಮ್ಮನ್ನು ಫಾಲೋ ಮಾಡಲ್ಲ. ಇಲ್ಲ ಗುರು ಕಾಮಿಡಿ, ಐ ಕಾಂಟ್ ಹೆಲ್ಪ್. ಕಾಮಿಡಿ ನಾನಲ್ಲ ಗುರು, ನೀನು. ಯಾಕಂತಂದ್ರೆ ಯಾವನೋ ನಿನ್ನ ಆಟ ಆಡಿಸ್ತಾನೆ. ಇವತ್ತು ನಿನ್ನ ಫ್ರೀಡಮ್ ಆಫ್ ಸ್ಪೀಚ್ ಕೂಡ ಇಲ್ಲ.
ನಾನು ನೋಡಿ ವಿಡಿಯೋದಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡಿದಕ್ಕೆ 5 FIR ಹಾಕಿದ್ರು. ನನಗೇನೋ ಕೆಪಾಸಿಟಿ ಇದೆ, ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಸಾಮಾನ್ಯ ಜನರು ಮಾತಾಡಕ್ಕೆ ಏನಕ್ಕೆ ಮಾತಾಡಲ್ಲ ಅಂತಂದ್ರೆ ಇವತ್ತಿನ ಸರ್ಕಾರಗಳು ಅವ್ರ ಬಾಯಿಗಳನ್ನ ಹೊಲ್ದಿದೆ. ಅದು ಸಿದ್ದರಾಮಯ್ಯ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಡಿಯೂರಪ್ಪನಾಗಿರ್ಬೋದು, ಬೊಮ್ಮಾಯಿ ಆಗಿರ್ಬೋದು. ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ, ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ. ಬೊಮ್ಮಾಯಿಗೆ ಯಾಕೆ ಐ ಲವ್ ಯು ಅಂತ ನೀವು ಕೇಳ್ಬೋದಲ್ವಾ? ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಂದ್ಬಿಟ್ರು. ಸ್ಟೇ ಯಾಕೆ ತಂದು ಅಂತ ಹೇಳಿಲ್ಲ. ಹಂಗಾಗಿ ಯಾವಾಗ ನಾವು ಜ್ಞಾಪಕ ಬಂದಾಗ ಒಂಥರ ಅಂಕಲ್ ಇದ್ದಂಗೆ ನಂಗೆ. ಬೊಮ್ಮಾಯಿಯವರು ಅಂಕಲ್ ಇದ್ದಂಗೆ. ಅವ್ರು ಲಿಂಗಾಯತರು, ನಾನು ಒಕ್ಕಲಿಗರು. ಆದ್ರೂ ಕೂಡ ಒಂಥರ ನಾವಿಬ್ಬರು ಒಂಥರ ವಿ ಆರ್ ಗುಡ್ ಫ್ರೆಂಡ್ಸ್. ಓಕೆ, ಈಸ್ ಎ ಐಕಾನ್ ಫಾರ್ ಮಿ. ನನಗೊಂಥರ ಅವರು ಒಂದು ದೊಡ್ಡ ಹಿಮಾಲಯ ಪರ್ವತ ಇದ್ದಂಗೆ. ಬೊಮ್ಮಾಯಿ ಐ ಲವ್ ಯು ಬೊಮ್ಮಾಯಿ. ಸ್ಟೇ ಯಾಕೆ ತಂದ್ರು ಬೊಮ್ಮಾಯಿ ನನ್ಗೆ ಗೊತ್ತಿಲ್ಲ ಬೊಮ್ಮಾಯಿ. ಥ್ಯಾಂಕ್ಸ್ ಅ ಲಾಟ್. ಹೇಳೋದು ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಮತ್ತೊಂದ್ಸತಿ ನಾವು ಮುಸ್ಲಿಮ್ಸು, ನಾವು ಕ್ರಿಶ್ಚಿಯನ್ಸು ಕಾಂಗ್ರೆಸ್ ಗೋಟ್ ಹಾಕ್ತಿವಿ, ಹಾಕೊಳ್ಳಿ. ಲೂಟಿ ಮಾಡ್ಕೊಂಡು ನಿಮ್ಮನ್ನ ಹಂಗೇ ಮಲಗಿಸ್ತಾರೆ. ಇಲ್ಲಾಗರು ನಾನು JDS ಕುಮಾರಣ್ಣ ಗೋಟ್ ಹಾಕ್ತಿವಿ, ನಿಮ್ಮ ಇಷ್ಟ, ನಾನು ಏನೂ ಹೇಳಕ್ ಹೋಗಲ್ಲ. ಇಲ್ಲಾಗರು ನಾನು BJP ಹಿಂದುತ್ವ ಹಾಕೊಂಡು ಏನನ ಮಾಡ್ಕೊಳ್ಳಿ. ಕೊನೆಗೆ ಇಲ್ಲಿ ಫೇಸ್ಬುಕ್ ಅಲ್ಲಿ ಬಂದು ಸರ್ ಅದು ಹೋಗಿಲ್ಲ, ಆಟೋ ರೇಟ್ ಜಾಸ್ತಿ, ಮೆಟ್ರೋ ರೇಟ್ ಜಾಸ್ತಿ, ನೀರಿನ ಬೆಲೆ ಜಾಸ್ತಿ, ಮಕ್ಕಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ನನಗೆ ವಿಷ ತಗೊಂಡು ಕುಡಿದು ಸಾಯಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ದಯಮಾಡಿ ನನಗೇನು ಮೆಸೇಜ್ ಹಾಕ್ಬೇಡಿ. ಓಕೆ, ಐ ಬಿಲೀವ್ ಇನ್ ಯೂನಿಟಿ. ಈ ಒಂದು ಹೇಳ್ತಾರಲ್ಲ, ಜೈ ಭಾರತ ಜನನೀಯ ತನು ಜಾತೆ, ಜೈ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ. ಒಂದಷ್ಟು ಕೋತಿಗಳಿದೆ, ಆ ತೋಟದಲ್ಲಿ ಕೋತಿಗಳನ್ನ ಓಡಿಸಿದ್ರೆ ಈ ತೋಟ ಚೆನ್ನಾಗೇ ಇರ್ತದೆ. ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು ಅವರು ಹೇಳ್ದಂಗೆ, ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ದಂಗೆ ಎಲ್ಲರೂ ಕೂಡ ಈ ಸಂವಿಧಾನದ ಮುಂದೆ. ಆಮೇಲೆ ಫೈನಲಿ ಇಫ್ ಐ ಆಮ್ ನಾಟ್ ರಾಂಗ್, ನಮ್ಮ ಕ್ರಾಂತಿ ಯೋಗಿ ಬಸವಣ್ಣ ಹೇಳಿದಾರಲ್ಲ, ನಾನು ಒಕ್ಕಲಿಗ ಆದ್ರೂ ಕೂಡ ನಾನು ಫಾಲೋ ಮಾಡೋದು ಬಸವಣ್ಣನವ್ರನ್ನ. ನನಗೆ ಜಾತಿ ಧರ್ಮದಿಂದ ಹೊರಗಡೆ ಇದ್ದು ಏಕತೆಯಿಂದ ಜೀವನ ಮಾಡಕ್ಕೆ ಇಷ್ಟ. ಐ ಆಮ್ ದ ಬಿಗ್ ಫಾಲೋವರ್ ಆಫ್ ಬಸವಣ್ಣ ಅಂತ ಹೇಳುತ್ತಾ. ಬಟ್ ಅದಕ್ಕೆಲ್ಲ ಬದಲಾವಣೆ ತರಬೇಕು ಅಂದ್ರೆ ನೀವೆಲ್ಲ ಮುಂದೆ ಬರಬೇಕು. ನೀವೊಂದು ಬದಲಾವಣೆ ಮನಸ್ಥಿತಿ ನಿಮ್ಮಲ್ಲಿ ಹಾಕೊಬೇಕು. ಒಂದು ನ್ಯಾಯ ಕೊಡಕ್ಕಾಗಲ್ರಿ. ಧರ್ಮಸ್ಥಳ ಹತ್ಯಾಕಾಂಡಕ್ಕೆ 3 ಪಕ್ಷಗಳು, ಸಾಮಾನ್ಯ ಜನರು ಓಟ್ ಬೇಕು, ಸಾಮಾನ್ಯ ಜನರು ತೆರಿಗೆ ಬೇಕು, ಮತ್ತೆ ಸಾಮಾನ್ಯ ಜನರು ಓಟಲ್ಲಿ ಮತ್ತೆ CM ಆಗಬೇಕು. ಕುಮಾರಸ್ವಾಮಿ ಅಂತವರು, DK ಶಿವಕುಮಾರ್ ಅಂತವರು, ಸಿದ್ದರಾಮಯ್ಯ ಅಂತವರು, ವಿಜೇಂದ್ರ ಅಂತವರು. ಆದ್ರೆ ಸಾಮಾನ್ಯ ಜನರ ನೋವಿಗೆ ಯಾರಿಗೂ ಅರ್ಥ ಕೊಡಲ್ಲ. ನಿಮ್ಮ ನೋವುಗಳಿಗೆ ಅರ್ಥ ಕೊಡೋಕೆ ನಾನು ಮುಂದೆ ಮುಂದಾಳತ್ವ ವಹಿಸ್ಕೊಂತೀನಿ. ನಾನು ಆ ಒಂದು ಕನಸುಗಳಿಗೆ ನನ್ಸು ಮಾಡ್ತೀನಿ, ಮುಖದಲ್ಲಿ ಸ್ಮೈಲ್ ತಗೊಂಬರ್ತೀನಿ. ಕರ್ನಾಟಕವನ್ನು ಸುವರ್ಣ ಯುಗ ಮಾಡೋಕ್ಕೆ ಪ್ರಯತ್ನ ಬೀಳೋಣ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿ ಒಂದಷ್ಟು ಜನ ನಕ್ಕು ಇರ್ಬೋದು, ಒಂದಷ್ಟು ಜನ ಕೇಳಿರ್ಬೋದು, ಒಂದಷ್ಟು ಜನಕ್ಕೆ ತಲೆಗೆ ಹೋಗಿರ್ಬೋದು. ಜಗ್ಗು ಜೊತೆ ಜನರ ಜೊತೆ ಜಗ್ಗು. ಓಕೆ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಕರ್ನಾಟಕದಲ್ಲಿ ಒಂದು ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೀವಿ. ದಯಮಾಡಿ ಜೊತೆಗೆ ಬನ್ನಿ, ದಯಮಾಡಿ ಸೇರ್ಕೊಳ್ಳಿ. ಏನ್ ಮಾಡಬೇಕು ನನಗೂ ಗೊತ್ತಿಲ್ಲ, ಬಟ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರೋಣ. ತದನಂತರ ಏನ್ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಡಿಸೈಡ್ ಮಾಡೋಣ. ಪೊಲಿಟಿಕಲಿ ಬದಲಾವಣೆ ಆಗಬೇಕು. ನಿಮ್ಮ ಮನೆ ಮಕ್ಕಳು MLA ಆಗಬೇಕು. ಅಂಬರೀಷಣ್ಣ ಹೇಳ್ತಾ ಇದ್ರು, ಅಂಬರೀಷಣ್ಣ ಕೇಳಿದಂತೆ ಯಾವತ್ತೋ ಒಬ್ರು ಇಂಟರ್ವ್ಯೂ ಮಾಡ್ಬೇಕಾರೆ ಅಂಬರೀಷಣ್ಣ, ಅಣ್ಣ ನಿಮ್ಮ ಮಗನ MP ಮಾಡ್ತೀವಿ. ಇಲ್ಲ ಕಣ, ನಮ್ಮ ಮನೇಲಿ ನಾನು MP ಆಗಿದೆ, ಪಕ್ಕದ ಮನೆಯವನು MP ಆಗಬೇಕು. ಈ ಯೋಚನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ರೆ ಗುಲ್ಬರ್ಗದಲ್ಲಿ, ಕಲಬುರ್ಗಿನಲ್ಲಿ 100 MLAಗಳು ಉಟ್ಕೊಂತ ಇದ್ರು. ಖರ್ಗೆ ಅವ್ರು ಮಾಡಲಿಲ್ಲ, ದೇವೇಗೌಡರ ಕುಟುಂಬ ಮಾಡಲಿಲ್ಲ, ಸಿದ್ದರಾಮಯ್ಯ ಮಾಡಲಿಲ್ಲ, ಯಡಿಯೂರಪ್ಪನ್ ಮಾಡಲಿಲ್ಲ, ಜಾರಕಿಹೊಳಿ ಮಾಡಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಲಿಲ್ಲ, ಬಳ್ಳಾರಿನಲ್ಲಿ ಬ್ರದರ್ಸ್ ಮಾಡಿಲ್ಲ, ಈಶ್ವರ್ ಖಂಡ್ಲೆ ಮಾಡಿಲ್ಲ. ಎಲ್ಲ ಅವ್ರವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ನಿಲ್ಸ್ಕೊಂತಾರೆ. ಅವ್ರವ್ರ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರವ್ರ ಮಕ್ಕಳು ಶ್ರೀಮಂತರವಾಗಿರೋ, ಅವ್ರವ್ರ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಬೇಕು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಓದಬೇಕು, ಫಾರಿನಲ್ಲಿ ಸುತ್ತಾಡಬೇಕು, ಇಂಪೋರ್ಟೆಡ್ ಕಾರಲ್ಲಿ ಸುತ್ತಾಡಬೇಕು, ಅವ್ರಿಗೆ ಸೆಕ್ಯೂರಿಟಿ ಇರಬೇಕು. ಅವರು ಯಾವುದೇ ಹೋರಾಟಕ್ಕೆ ಬರಲ್ಲ, ಆದ್ರೂ ಅವ್ರ ಕುಟುಂಬಕ್ಕೆ ಎಲ್ಲ ಹೋಗುತ್ತೆ. ಹೋರಾಟ ನೀವು ಮಾಡ್ಕೊಳ್ಳಿ, ಜೈಲಿಗೆ ನೀವು ಹೋಗ್ಕೊಳ್ಳಿ, ಕೇಸ್ ನೀವು ಹಾಕ್ಸ್ಕೊಳ್ಳಿ. ಒದೆ ತಿಂದ ತಿಕ್ಕದ ಮೇಲೆ ಅಯ್ಯ ಅಂತ ನೀವೇ ಅನ್ಕೊಳ್ಳಿ. ಪಾಪ ಹೆಣ್ಮಗಳು ಅಯ್ಯ ಬರಂಗ್ ಹೊಡೆದಾಕ್ಬಿಟ್ಟಾರ ಹೆಣ್ಮಗಳನ್ನ. ಪಾಪ ನನ್ಗೆ ಅನ್ಕೊಂಡು ಎಷ್ಟು ಬಂದಿರ್ಬೇಕು ಬರ್ರೆ ನೋಡಿ, ಒದೆ ತಿಂದ್ರೆ ಅವರು. ಅದ್ರ ಮೇಲೆ ಪುಂಗಕ್ಕೆ ಇವನ್ ಬರ್ತಾನೆ, ಯಾರು ಮುತಾಲಿಕ್ ಬರ್ತಾನೆ, ಯತ್ನಾಳ್ ಬರ್ತಾನೆ. ನೋಡ್ರಿ, ಆ ಶಾಂತಿನಾಡು ಮದ್ದೂರ್ಗೆ ಬೆಂಕಿ ಇಡಕ್ ಹೊಳ್ತವ್ರೆ. ಏನೇ ಸ್ನೇಹಿತರೆ, ಎಲ್ಲ ವಿಚಾರಗಳನ್ನ ತಿಳಿಸುತ್ತಾ ಡೆಫಿನೆಟ್ಲಿ ನಾನೊಬ್ಬ ಹಿಂದೂ, MA ಹಿಂದೂ, ನಾನೊಬ್ಬ ಒಕ್ಕಲಿಗ, ನೋ ಡೌಟ್ ಅಬೌಟ್ ಇಟ್. ಬಟ್ ಅದು ಮನೆಯಲ್ಲಿ ಮಾತ್ರ. ನಾನು ಕಾಂಪೌಂಡ್ ಇಂದ ಹೊರಗಡೆ ಬಂದಾಗ ಐ ಆಮ್ ಎನ್ ಇಂಡಿಯನ್, ಸೊ ಐ ಲೈಕ್ ಟು ರಿಮೈನ್ ಬಿ ಆಸ್ ಅನ್ ಇಂಡಿಯನ್. ಈ ಸಿಸ್ಟಮ್ ಅನ್ನ ಬದಲಾವಣೆ ಮಾಡ್ಬೇಕಾ? ಹಿಂಗೆ ನರಳಾಡ್ಕೊಂಡು ಸಾಯ್ತೀರಾ? ನಿಮಗೆ ಬಿಟ್ಟು ವಿಚಾರ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್. ಜನರ ಜೊತೆ ಜಗ್ಗು.